ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಸಾಧಕರೊಂದಿಗಿನ ಸಂವಾದದ ಬೆಳಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂತ ಸ್ವಾಗತ. ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ನಟ, ರಂಗಕರ್ಮಿ, ರಂಗ ನಿರ್ದೇಶಕ, ರಾಗ ಸಂಯೋಜಕರು, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ LB ಶೇಖ್ ಮಾಸ್ತರ್ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯದಂಥ ಸ್ವಾಗತವನ್ನು ಕೊಡ್ತಾ LB ಶೇಖ್ ಮಾಸ್ತರ್ ಅವರಿಗೆ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂಥ ಸ್ವಾಗತ. ನಮಸ್ಕಾರ. ನಮಸ್ತೆ. ನಮಸ್ತೆ. ಶೇಖ್ ಮಾಸ್ತರ್ ಅವರು ವೃತ್ತಿಯಲ್ಲಿ ಹಾರ್ಮೋನಿಯಂ ಶಿಕ್ಷಕರಾಗಿ, ನಾಟಕ ನಿರ್ದೇಶಕರಾಗಿ, ರಾಗ ಸಂಯೋಜಕರಾಗಿ, ಸಾಹಿತ್ಯ ರಚನಾಕಾರರಾಗಿ, ನಟರಾಗಿ ತಮ್ಮ ಜೀವನವನ್ನು ಪೂರ್ಣವಾಗಿ ರಂಗಭೂಮಿಗೆ ತೊಡಗಿಸಿಕೊಂಡಿದ್ದಾರೆ. ಕಲಾರಸಿಕರ ಮನರಂಜನೆಯೊಂದಿಗೆ, ಸಾಮಾಜಿಕ ಕಳಕಳಿಯೊಂದಿಗೆ, ಗಟ್ಟಿ ತಳಹದಿಯೊಂದಿಗೆ ರಂಗಭೂಮಿಯನ್ನು ಬೆಳೆಸಿ ಉಳಿಸುವುದು, ರಂಗಭೂಮಿಯ ಮೂಲಕ ಸಾಮಾಜಿಕ ಪರಿವರ್ತನೆಗೂ ಪ್ರಯತ್ನ ಪಡುತ್ತಿದ್ದಾರೆ. ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಎಂಬ ನಾಟಕ ಕಂಪನಿಯನ್ನು ತೆರೆದು ಸುಮಾರು 30 ವರ್ಷಗಳಿಂದ ಅನೇಕ ಕಲಾವಿದರಿಗೆ ಬದುಕಿನ ದಾರಿಯನ್ನು ತೋರಿಸಿದ್ದಾರೆ. ಗುಲ್ಬರ್ಗಾದಲ್ಲಿ ನಿರಂತರವಾಗಿ 10 ವರ್ಷಗಳ ಕಾಲ 51 ನಾಟಕಗಳ ಪ್ರದರ್ಶನ, 5501 ಪ್ರಯೋಗ ಮತ್ತು ವೃತ್ತಿ ರಂಗಭೂಮಿ ನಾಟಕಕಾರರಿಗೆ ಹಾಗೂ 101 ಜನ ರಂಗಭೂಮಿ ಕಲಾವಿದರಿಗೆ ಸಂಸ್ಥೆಯಿಂದ ಗೌರವ ಪುರಸ್ಕಾರಗಳನ್ನು ನೀಡಿದ್ದಾರೆ. ಕಲಾವಿದರನ್ನು ಗುರುತಿಸುವುದು, ಸನ್ಮಾನಿಸುವುದಷ್ಟೇ ಅಲ್ಲದೆ ವೈದ್ಯಕೀಯ ನೆರವು, ಮಠ ಮಂದಿರಗಳಿಗೆ ಸಹಾಯಧನ, ಹೀಗೆ ಅನೇಕ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ವೃತ್ತಿ ರಂಗಭೂಮಿ ಪೋಷಕ, ರಂಗಕರ್ಮಿ, ರಂಗಜ್ಯೋತಿ, ಕಲಾಜ್ಯೋತಿ, ರಂಗಕರ್ಮಯೋಗಿ ಮುಂತಾದ ಪ್ರಶಸ್ತಿಗಳ ಪುರಸ್ಕೃತರು. ಶೇಖ್ ಮಾಸ್ತರರ ಅಭಿಮಾನಿ ಬಳಗ ರಂಗಾಂತರಂಗ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿದೆ. ಸದ್ಯ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ LB ಶೇಖ್ ಮಾಸ್ತರ್ ಅವರು. LB ಶೇಖ್, ತಾವು ರಂಗ ನಟರಾಗಿ, ಸಾಹಿತ್ಯ ರಚನೆಕಾರರಾಗಿ, ರಾಗ ಸಂಯೋಜಕರಾಗಿ ಇಷ್ಟೆಲ್ಲ ಕೂಡ ತಾವು ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂಥವ್ರು. ಹಾಗಾಗಿ ಪ್ರಾರಂಭದಲ್ಲಿ ನಾನು ಕೇಳುವಂಥದ್ದು, ತಾವೇ ರಚನೆ ಮಾಡಿರುವಂತಹ ಒಂದು ರಂಗಗೀತೆಯನ್ನು ಹಾಡಬೇಕು ಅಂತ. ಸಂತೋಷ. ನಟರಾಜನ ನಾಟ್ಯದ ವೈಖರಿಯು, ನಟರಾಜನ ನಾಟ್ಯದ ವೈಖರಿಯು, ನಟನ ವಿನವ ಭಾವ ಸುರಜನ ಮನೋಹಾರ, ನಟನ ವಿನವ ಭಾವ ಸುರಜನ ಮನೋಹಾರ, ನಟನ ವಿಲಾಸ ಘನ ವಿಭವ, ನಟನ ವಿಲಾಸ ಘನ ವಿಭವ, ನಟರಾಜನ ನಾಟ್ಯದ ನಾಟ್ಯದ ನಾಟ್ಯದ. ಇಷ್ಟು ಮಧುರವಾಗಿ ನಮಗೆಲ್ಲ ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುವಂಥದ್ದು ಅಂತಂದರೆ ಈ ಒಂದು ಕಲೆ. ಹಾಗಾಗಿ ಇಂತಹ ಕಲೆಗೆ ತಾವೆಲ್ಲರೂ ಕೂಡ ವಾಲಿರುವಂಥದ್ದು ನೋಡಿದ್ರೆ ನಮ್ಗನ್ಸುವಂಥದ್ದು ಆ ತಮ್ಮನ್ನು ರಂಗಭೂಮಿಗೆ ಎಳ್ಕೊಂಡು ಹೋದಂಥ ಸಂದರ್ಭ ಯಾವುದು ಅಂತ. ನಾನು ನನ್ನ ಹುಟ್ಟೂರಾದ ಲಿಂಗದಳ್ಳಿ, ಮುದ್ದೇಬಾಳ್ ತಾಲೂಕು ಲಿಂಗದಳ್ಳಿ, ವಿಜಯಪುರ ಡಿಸ್ಟಿಕ್ ಮುದ್ದೇಬಾಳ್ ತಾಲೂಕು ಲಿಂಗದಳ್ಳಿಯಲ್ಲಿ ನಾನು 6ನೇ ಕ್ಲಾಸ್ ಓದುತ್ತಿರುವಾಗ ನಮ್ಮ ಗುರುಗಳು ಹಿರೇಮಠ ಶಿವಯ್ಯ ಹಿರೇಮಠ ಅನ್ನೋರು ನನಗೆ ಒಂದು ಸ್ಕೂಲ್ನಲ್ಲಿ 13 ವರ್ಷ ನನಗೆ ಅವಾಗ ಸ್ಕೂಲ್ನಲ್ಲಿ ಒಂದು ನಾಟಕದಲ್ಲಿ ಪಾತ್ರ, ನಾಟಕ ಏಕಾಂಕ ನಾಟಕದಲ್ಲಿ ನನಗೊಂದು ಬಿಜ್ಜಳ ರಾಜನ ಪಾತ್ರ ಕೊಟ್ಟು ನನಗೆ ಮುಖಕ್ಕೆ ಬಣ್ಣ ಹಚ್ಚಿ, ಅವರು ನನಗೆ ನಿಜವಾಗ್ಲೂ ಮೊದಲನೇ ಗುರು. ಅವರು ಸಂಸ್ಕೃತಿ ಲೋಕಕ್ಕೆ, ಈ ಕಲೆಯ ಲೋಕಕ್ಕೆ ನನ್ನನ್ನು ಅಲ್ಲಿ ಪ್ರೇರಣೆ ಮಾಡಿದ್ರು ಅವರು. ಅದು ನಂತರ ಅದು ನನ್ನಲ್ಲಿ ಆಸಕ್ತಿ ಹೊಡಿತು. ಆ ನಾಟಕ, ಏಕಾಂಕ ನಾಟಕ ಸ್ಕೂಲ್ನಲ್ಲಿ ಆದಾಗ ಒಳ್ಳೆ ಅಭಿಪ್ರಾಯ ಬಂತು ಎಲ್ಲರಿಂದ. ನಮ್ಮ ತಾಯಿಯಿಂದ ಕೂಡ ಶಬಾಸ್ಗಿರಿ ಪಡೆದೆ. ಆಮೇಲೆ ಊರಲ್ಲಿ ಬಹುರೂಪಿ ಅಂತೇಳಿ, ಆವಾಗಿನ ಕಾಲದಲ್ಲಿ ಬಹುರೂಪಿ ಅಂತೇಳಿ ಅಂದ್ರೆ ವೇಷಗಾರು ಅಂತಿದ್ರು ಅವರಿಗೆ. ಅವರೆಲ್ಲ ನಮ್ಮ ಊರಲ್ಲಿ ಲಿಂಗದಳ್ಳಿಯಲ್ಲಿ ಓಣೋಣಿ, ಅವರು ರಾಮಾಯಣ, ಮತ್ತೆ ಉತ್ತರ ಭೂಪ, ಇಂಥ ಸುಮಾರು ನಾಟಕಗಳನ್ನು ಅವರು ವೇಷ ಧರಿಸಿ ಪಾತ್ರ ಮಾಡ್ತಿದ್ರು. ಅದನ್ನು ನಾನು ನೋಡಿದೆ, ವೀಕ್ಷಿಸಿದೆ ಅವ್ರ ಜೊತೆ. ವೀಕ್ಷಿ, ಓಹೋ, ನಾನು ಇವರಂಗ ಅಭಿನಯ ಮಾಡ್ಬೇಕು ಅನ್ನುವಂಥದ್ದು ನನ್ನಲ್ಲಿ
ಬಂದ್ಬಿಡ್ತೆ ಅದು. ಹಾ ಹಾ ತಕ್ಷಣ ಬಂದು ನಾನು ಸುಮಾರು ಯಾರಿಲ್ದ ವೇಳೆಯಲ್ಲಿ ಅವರೆಲ್ಲ ವೇಷಭೂಷಣ ಮಾಡ್ತಿದ್ರಲ್ಲ, ನಾ ರಟ್ನಲ್ಲಿ ಅದನ್ನ ಕಟ್ ಮಾಡಿ ಬ್ಯಾಗಡೆ ಹಚ್ಚಿ ನನ್ನ ಹಣಿಗೆ ಕಟ್ಕೊಂಡು ನಾನೇ ನನ್ನಷ್ಟಕ್ಕೆ ನಾನೇ ಕುಣಿಯೋದು ಅಂತದ್ದು ರೂಢ ಹಾಕೊಂಡು ಬಂದ್ಬಿಟ್ಟೆ ಅಲ್ಲಿ. ಅದು ನನಗೆ ಅದು ಏನೋ ಒಂದು ಖುಷಿ ತಂತ, ನನ್ನಷ್ಟಕ್ಕೆ ನಾನೇ ಮಾಡ್ತಿದ್ದೆ. ಹಾ 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 ಅಂದ್ರೆ ನಾನು ನೀವು ಹೇಳುವಂಥದ್ದು ಏನು ಅಂತಂದ್ರೆ ಎಲ್ಲೋ ಒಂದು ಕಡೆ ಬಯಲಾಟ ನಿಮ್ಮ ಕಡೆ ಇರುವಂತದ್ದು, ಆ ಬಯಲಾಟ ಅವ್ರು ಹಾಡ್ತಿದ್ದದ್ದು ನೋಡ್ತಾ ಇದ್ದಾಗ ನೀವು ಕೂಡ ನಾನು ಆ ರೀತಿನಲ್ಲಿ ಆಗ್ಬೇಕು ಅನ್ನೋಂಥದ್ದು ನಿಮ್ಗೊಂಥರ ಪ್ರೇರಣೆ ಆಗ್ತಿತ್ತು. ಆದ್ರೂ ಕೂಡ ನನ್ಗನ್ಸೋದೇನು ಗೊತ್ತಾ, ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಕೂಡ ಕಲಾವಿದರಾಗಲ್ಲ, ಆದ್ರೂ ಕೂಡ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ತುಡಿತ ಅನ್ನೋಂಥದ್ದು ಇರುತ್ತಲ್ಲ, ಅದು ನಿಮ್ಮೊಳಗಿಂದ ಬಂದದ್ದ ಅಥವಾ ಏನೋ ಒಂದು ನಿಮ್ಮ ಇರುವಂತಹ ಒಂದು ಪರಿಸರದಲ್ಲಿ ಬೇರೆಯವರು ನೀನ್ ನಾಟಕ ಚೆನ್ನಾಗಿ ಮಾಡ್ತೀನಿ ನೀನ್ ಮಾಡು ಆ ಥರದ್ದು ಏನಾದ್ರು ಪ್ರೇರಣೆ ಇರುತ್ತಾ, ಹೇಗೆ? ಇಲ್ಲ, ನನ್ನ ಮನೆಯಲ್ಲಿ ರಕ್ತ ಸಂಬಂಧ ಅಂತೂ ಕೂಡ ಇರ್ತದೆ ಕಲಾವಿದರಿಗೆ, ಅದು ನನ್ನಿಲ್ಲ. ಆದ್ರೂ ನಾನು ನೋಡ್ತಾ ಏನು ಹಳ್ಳಿಗಳಲ್ಲಿ ನಾಟಕ ಈ ಕಾರ್ಯಕ್ರಮಗಳನ್ನು ನೋಡ್ತಿದ್ನಲ್ಲ ಹಳ್ಳಿಯಲ್ಲಿ, ಇದೆ ನನಗೆ ಅದು ಪ್ರೇರಣೆ ತುಂಬಿತು. ಅದರ ಜೊತೆ ನನಗೆ ನಮ್ಮಲ್ಲಿ ಒಬ್ರು ಅಂಧ ಮಾಸ್ಟರ್ ಇದ್ರು, ಒಬ್ರು ಕಣ್ಣಿಲ್ಲಾರ್ದವರು, ಅವರು ಹಾರ್ಮೋನಿಯಂ ನೋಡ್ತಿದ್ರು. ನನಗೆ ಸಹಜತೆಯಿಂದ ಬಂದದ್ದು ಅದು, ಹಾಡು ಗೀಡು ಅಂತ ಹೇಳಿ ನಾನೇನು ಕಲ್ತಾವಲ್ಲ, ನಾನಾಗ್ಲೇ ನನ್ನಷ್ಟಕ್ಕೆ ಅದು ಕಲೆ ನನ್ನನ್ನು ವಾಲಿಸ್ಕೊಂಡ್ ಬಂತು ಅಂತ ಅನಿಸ್ತು ನನಗೆ. ಹಾಗಿದ್ರೆ ಈಗ ಹೇಳುವಂಥದ್ದು ಏನಂತಂದ್ರೆ, ಶಿಕ್ಷಕರು ಯಾವಾಗೂ ಅಷ್ಟೇ, ಒಂದು ಶಾಲೆ ಇರಬಹುದು, ಒಬ್ಬ ಶಿಕ್ಷಕ ಇರಬಹುದು, ಪ್ರೇರೇಪಣೆ ಅನ್ನುವಂಥದ್ದು ಇರುತ್ತೆ. ಇಂಥ ಪ್ರೇರೇಪಣೆ ನೀಡುವಂಥದ್ದು ಏನಾದ್ರು ಇತ್ತ ನಿಮ್ಮ ಶಾಲೆಯಲ್ಲಿ? ಇಲ್ಲ, ಅದೇ ನನಗೆ ಅವರೇ ಗುರುಗಳು ನನಗೆ ಏನ್ ಬಣ್ಣ ಹಚ್ಚಿ ಹೇಳಿದ್ರು, ಅವರೇ ನನಗೆ ಹಾಡು ಕಲಿಸ್ತಿದ್ರು. ಹಾಡ ಶಾಲೆಯಲ್ಲಿ ಹಾಡುಗಳನ್ನ ಕಲಿಸ್ತಿದ್ರು, ಜಾನಪದ ಹಾಡುಗಳನ್ನ, ಅಲ್ಲಿಂದ ಗೀಗಿ ಪದ್ಯಗಳನ್ನ ಮನರಂಜನೆಗಾಗಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವ್ರು ನನಗೆ ಪ್ರೇರಣೆ ಮಾಡಿ, ನಿನ್ ಕಂಠ ಚೆನ್ನಾಗಿದೆ, ಹಾಡ್ಬೇಕು ಕಲಿ ಅಂತೇಳಿ ನಾನು ಕಲಿಸ್ತವ್ರು. ಅವರು ಶಿವಯ್ಯ ಹಿರೇಮಠ ಅಂತ ಹೇಳಿ ಗುದಿಯಾಳದವರು, ಅವರು ದಿವಂಗತರಾಗಿದ್ದಾರೆ. ಅವ್ರ ಮೊದಲೇ ನನಗೆ ಈ ರಂಗಕ್ಕೆ ಅವರೇ ಗುರು ಅನ್ಲಿಕ್ಕೆ. ಮುಂದೆ ಅದನ್ನು ನಾನು 7ನೇ ಕ್ಲಾಸ್ ಮುಗಿಸ್ಕೊಂಡು ಸಂಗಮಕ್ಕೆ, ಕೂಡಲ ಸಂಘಕ್ಕೆ ಬಂದೆ. ಹಾಗಿದ್ರೆ ಇದ್ರ ಜೊತೆಗೆ ನೀವು ಕೇವಲ ನಾಟಕ ಅಷ್ಟೇ ನೀವು ಕಲ್ತಿಲ್ಲ, ಅದ್ರ ಜೊತೆಗೆ ಸಂಗೀತ ಕೂಡ ಅಭ್ಯಾಸ ಮಾಡಿದ್ದೀರಾ. ಯಾಕೆಂದ್ರೆ ಇದೆಲ್ಲ ಬಾಲ್ಯದ ಜೊತೆಗೆ ನೀವು ನಾಟಕ ಮಾಡಿದ್ದು. ಹಾಗಿದ್ರೆ ಸಂಗೀತ ಯಾರ ಹತ್ರ ಅಭ್ಯಾಸ ಮಾಡಿದ್ರಿ? ನಾನು ಅದೇ ನನಗೆ ಈ ಅಭ್ಯಾಸಕ್ಕಿಂತ, ಈ ಪಠ್ಯ ಪುಸ್ತಕದ ಅಭ್ಯಾಸಕ್ಕಿಂತ ಈ ಸಂಗೀತ, ಸಂಸ್ಕೃತ, ಹಾಡು, ಕುಣಿತ ಇದರಲ್ಲೇ ನನಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಸಂಗಮದಲ್ಲಿ ಕೂಡ ನಮ್ಮ ಅಣ್ಣ ಮತ್ತು ನಮ್ಮ ತಾಯಿಯವರು ನನಗೆ ಹೈಸ್ಕೂಲ್ ಅವ್ರು ಬಿಟ್ಟಾಗ ಅಲ್ಲಿ ಪೂರ್ಣಗೊಳಿಸಲಿಲ್ಲ. ನಾನು 9th ವರೆಗೆ 9ನೇವರೆಗೆ ಓದಿ ತಾಳಿಕೋಟಿ ಕಾಸಗತೇಶ್ವರ ಒಂದು ಮಠ ಅದ, ಆ ಮಠದಲ್ಲಿ ಒಂದು ಸಂಗೀತ ವಿದ್ಯಾಲಯ. ಆ ಸಂಗೀತ ವಿದ್ಯಾಲಯಕ್ಕೆ ನಮ್ಮ ಪ್ರಭುದೇವ್ ಸಾಲಿಮಠ ಮಾರ್ಗದರ್ಶಕದಲ್ಲಿ ಎಸ್ ವಠಾರ್ ಗುರುಗಳು ಅಂತದಾರೆ, ಇವತ್ತಿಗೂ ಅದಾರ, ಅವರು ಅಂಧರು. ಅವ್ರಿಗೆ ನನಗೆ ಸಂಗೀತ ನಿರ್ದೇಶನ ಮಾಡಿ ಸಂಗೀತ ಅಭ್ಯಾಸ ಮಾಡಿದ್ರು. ನಾನು ಅವ್ರನ್ನಲ್ಲಿ ಕೇಳ್ಕೊಂಡೆ ಹೋಗಿ, ನಾನು ಗುರುಗಳೇ ನಿಮ್ಮಲ್ಲಿ ನಾನು ಸಂಗೀತ ಅಭ್ಯಾಸ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ನಮ್ಮ ತಾಯಿಯವರ ಪ್ರೇರಣೆ ಇದ್ದಲ್ಲ, ಶಾಲೆ ಕಲಿಬೇಕು, ಓದ್ಬೇಕು, ಅವನು ವಿದ್ಯಾವಂತ ಆಗ್ಬೇಕು, ಇದೆಲ್ಲ ಬೇಡ ಅನ್ನುವಂಥದ್ದು ಅವ್ರ ಅಪೇಕ್ಷೆ ಇದ್ರೂ ಕೂಡ ನಾನು ಇದೇನ್ನೇ ವಾಲಿಸ್ಕೊಂಡು ಸಂಗೀತ ಅಭ್ಯಾಸ ಮಾಡಬೇಕು ಅಂತೇಳಿ ಪ್ರಭುದೇವ ಸಾಲಿಮಠಗಳ ಶಿಷ್ಯರಾದಂಥ ಎಸ್ ವಠಾರ್ ಅವರಿಂದ ನಾನು ಸಂಗೀತ ಶಿಕ್ಷಣ, ಹಿಂದೂಸ್ತಾನಿ ವೋಕಲ್ ಮ್ಯೂಸಿಕ್ ಅಂತೇಳಿ ಸೀನಿಯರ್ ವರೆಗೆ ನಾನು ಅಭ್ಯಾಸ ಮಾಡಿದೆ. ಮತ್ತು ಹಿಂದೂಸ್ತಾನಿ ಸೀನಿಯರ್ ಪರೀಕ್ಷೆ ಕೂಡ ನಾನು ಪಾಸ್ ಆದೆ ಆ ಸಂದರ್ಭದಲ್ಲಿ. ಹಾಗಿದ್ರೆ ಈಗ ನಾಟಕ ಒಂದು ಕಡೆ ಈಗಾಗಲೇ ಮಾಡ್ಕೊಂಡು ಬರ್ತಿದ್ದೀರಾ, ಅದ್ರ ಜೊತೆಗೆ ಸಂಗೀತ ಬೇರೆ ಕಲ್ತಿದ್ದೀರಾ. ಇದ್ರ ಜೊತೆಗೆ ತಾವು LB ಶೇಖ್ ಅವರು, LB ಶೇಖ್ ಮಾಸ್ತರ್ ಆಗಿದ್ದ ಹೇಗೆ? ನಾನು ಆ ಸಂಗೀತ, ಹಿಂದೂಸ್ತಾನಿ ಸಂಗೀತ ಮುಗಿದ ತಕ್ಷಣ ನಾನು ಹಳ್ಳಿಯಲ್ಲಿ ನಾಟಕಗಳನ್ನ ವೀಕ್ಷಣೆ ಮಾಡಕ್ ಹೋಗ್ತಿದ್ದೆ. ನಮ್ಮ ಸಹಪಾಠಿಗಳು ಸಂಗೀತ ಕಲ್ತವರೆಲ್ಲ ಹಾರ್ಮೋನಿಯಂ ಮಾಸ್ಟರ್ ಆಗಿ ಸಂಗೀತ ನಿರ್ದೇಶನ ಮಾಡಕ್ ಹೋಗ್ತಿದ್ರು ಅವರು, ಹಳ್ಳಿಗೆ ನಾಟಕ. ಅವ್ರನ್ನ ನಾನು ನೋಡಿದೆ. ಅವ್ರು ನೋಡಿ ನಾನು ಇವ್ರ ತರನಾಗಿ ಯಾಕೆ ಹಾರ್ಮೋನಿಯಂ ಮಾಸ್ಟರ್ ಆಗಬಾರ್ದು, ನಾಟಕ ಮೇಸ್ಟರ್ ಯಾಕೆ ಆಗಬಾರ್ದು ಅಂತೇಳಿ ಹಳ್ಳಿಯಲ್ಲಿ ನಾಟಕ ಕಲಿಸ್ಲಿಕ್ಕೆ ನನ್ನನ್ನೇ ನಾನು ತೊಡಸ್ಕೊಂಡ್ಬಿಟ್ಟೆ. ಹೋಗಿ ಹಳ್ಳಿಯಲ್ಲಿ ಅವ್ರಿಗೆ ನಾಟಕ ಕಲಿಸ್ಬೇಕನ್ನುವಂಥದ್ದು ಆಸೆ ನನ್ ಬಂದ್ಬಿಟ್ಟು, ಎರಡೂ ಕೈಲಿ ಅಂದ್ರೆ 2 ಫಿಂಗರ್ ಹಾರ್ಮೋನಿಯಂ ಬಾರಿಸೋದು, ಲೆಗ್ ಹಾರ್ಮೋನಿಯಂ ಬಾರಿಸೋದು. ಅವರು ಹಳ್ಳಿಯಲ್ಲಿ ನಾಟಕ ಮಾಸ್ಟರ್. ಈಗೇನೋ ಕೀಬೋರ್ಡ್ ಅವೆಲ್ಲ ಬಂದಿದೆ, ಅವಾಗೆಲ್ಲ ಲೆಗ್ ಹಾರ್ಮೋನಿಯಂ. ಹಾಗಿದ್ರೆ ನೀವು ಲೆಗ್ ಹಾರ್ಮೋನಿಯಂ ಅಂತ ಹೇಳ್ತಿದ್ರಲ್ಲ, ಇತ್ತೀಚಿನ ದಿನಗಳಲ್ಲಂತೂ ಅದು ನಾವು ಕಾಣ್ತಿಲ್ಲ. ಹಾಗಾಗಿ ಇವತ್ತಿನ ಒಂದು ಪೀಳಿಗೆ ಕೂಡ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಯಾಕಂದ್ರೆ ನೀವು ಹಾರ್ಮೋನಿಯಂ ಆದ್ರೆ ಒಂದು ಕೈನಲ್ಲಿ ನುಡಿಸ್ತಿರ್ತೀರಾ, 2 ಕೈನಲ್ಲಿ ನುಡಿಸುವಂಥದ್ದು, ಇವೆರಡರ ನಡುವೆ ಯಾವ ರೀತಿ ವ್ಯತ್ಯಾಸ ಇದೆ? ಅದು ಅಲ್ಲ ಅದು ಏನಿದ್ರು ಅದು ಹಾರ್ಮೋನಿಯಂ ಅನ್ನೋದು
ತನ್ನದೇ ಆದದ್ದು ಸೂಚಿಸ್ತದ. ಅದು ತನ್ನ ಗೌರವ ಇನ್ನುವರೆಗೆ ಕಳ್ಕೊಂಡಿಲ್ಲ. ಆದ್ರೆ ಇದರಲ್ಲಿ ವೆರೈಟಿ ಬೇರೆ ಬೇರೆ ಇವತ್ತಿನ ಇದೆಯಾ ಇವಾಗೂ ಬಳಸ್ತಾ ಇದ್ದಾರೆ ಇಂತ ಒಂದು ಹಾರ್ಮೋನಿಯಂ ಬಾರಿಸ್ತಾರೆ. ನಿಜವಾದ ಸಂಗೀತಗಾರ ಮಾತ್ರ ಇದನ್ನೇ ಬಯಸ್ತಾರೆ. ನಾನು ಕೂಡ ಕೆಲವು ಟೈಮ್ದಲ್ಲಿ ನನ್ನ ಕಂಪನಿಯಲ್ಲಿ ಇಟ್ಟಿದ್ದೆ. ಬಂದವರೆಲ್ಲ ಅದನ್ನ ಬೇಡ ಅನ್ನುವಂತ ತೊಂದ್ರೆ, ಅದನ್ನ ಹವಾ ಪುಷ್ ಮಾಡಿ ತುಳಿದು ತ್ರಾಸ ಯಾಕೆ ತಗೊಳ್ಳೋದು ಅಂತೇಳಿ ಈಗ ಎಲೆಕ್ಟ್ರಿಕ್ ಎಲ್ಲ ವಾದ್ಯಗಳು ಬಂದುದರಿಂದ ಸರಳತೆಯನ್ನು ಹುಡುಕಾಕತ್ತೀವಿ ಜನ. ಅದಕ್ಕೆ ನಾನು ಆ ಸಂದರ್ಭದಲ್ಲಿ ಹಾರ್ಮೋನಿಯಂ ಮಾಸ್ಟರ್ನಾಗಿ ಹಳ್ಳಿಯಲ್ಲಿ ನಾಟಕ ಕಲಿಸಿದೆ. ಹಳ್ಳಿಯಲ್ಲಿ ನಾಟಕ ಕಲಿಸುವಂತ ರೀತಿಯಲ್ಲಿ ಅದು ಸ್ವಲ್ಪ ನನ್ಗೇನು ಯಾರು ಕಲಿಸಿದ್ದಲ್ಲ. ನಾಟಕ ನಿರ್ದೇಶನ ಹಿಂಗೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ನಾನು ಏನಿದ್ರು ನೋಡಿ ಕಲ್ತಾವ ಎಲ್ಲ. ನಾನು ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ದೆ ಹಳ್ಳಿಯಲ್ಲಿ. ಆ ರೀತಿಯಲ್ಲಿ ನಾನು ಹಳ್ಳಿ ನಾಟಕ ಮಾಸ್ಟರ್ ಆಗಿ ನಾನು ಪ್ರಪ್ರಥಮವಾಗಿ ನಮ್ಮೂರಲ್ಲೇ ಲಿಂಗದಳ್ಳಿಯಲ್ಲೇನೆ ನಾನು ಒಂದು ನಾಟಕ, ಅದು ಲಂಬಾಣಿ ಜನರಿಗೆ. ಹಾಗಿದ್ರೆ ಯಾವ ಒಂದು ನಾಟಕದ ಹೆಸರು ನೆನ್ಸ್ಕೊಳ್ಬೋದಾ? ಅದು ಶ್ರೀಕಂಠ ಶಾಸ್ತ್ರಿ ನಲ್ವಡಿ ಅವ್ರ ಕೃತ ಅಂತ ಹೇಳಿ, ಅದು ಸತಿ ಸತ್ವ ಪರೀಕ್ಷೆ ಅಂತ ನಾಟಕ. ಆ ನಾಟಕ ಅದು ಸ್ವಲ್ಪ ಪೌರಾಣಿಕ ಟೈಪ್ ಬರ್ತದೆ. ಆ ನಾಟಕ ಸುಮಾರು ನಾನು ಅವ್ರಿಗೆ 3 ತಿಂಗಳವರೆಗೆ ಅವ್ರಿಗಿನ್ನ ನಿರ್ದೇಶನ ಮಾಡಿ, ಯಾಕಂದ್ರೆ ಅವರು ನಿರಕ್ಷರು. ಅವಾಗೆಲ್ಲ ಹೆಣ್ಮಕ್ಳು ಪಾತ್ರ ಮಾಡೋರ್ತಿದ್ದಿಲ್ಲ, ಅವರೇ ಪುರುಷರೇನೆ ಸೀರೆ ಉಟ್ಕೊಂಡು ಪಾತ್ರ ಮಾಡೋದು. ಅವಾಗಿನ ಸಂದರ್ಭ ಹಂಗೆ ಆಯ್ತು. ಆ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅವರಿಗೆ ನಾನು ನಾಟಕ ನಿರ್ದೇಶನ ಮಾಡಿ, ಆ ರಂಗದ ಮೇಲೆ ಆ ನಾಟಕ ಯಾವಾಗ ಒಳ್ಳೆ ಪ್ರಯೋಗ. ಅವರು ಕೆಲವು ಜನರು ಎಲ್ಲ ವಿದ್ಯಾವಂತರು, ಇಂಥ ಕಾಡು ಜನರಿಗೆ ಇಂಥ ನಾಟಕಗಳನ್ನು ನಿರ್ದೇಶನ ಮಾಡಿ ನಮ್ಮ ಶೇಖ್ ಮಾಸ್ಟ್ರು ಎಂಥ ಕಾಡು ಜನರಿಗೆ ಕಳಿಸಿ ಚೆನ್ನಾಗಿ ನಾಟಕ ತೋರಿಸಿದ್ನಲ್ಲ ಅನ್ನುವಂಥದ್ದು ಬಹಳ ಮಂದಿ ಜನರಿಂದ ಅಭಿಪ್ರಾಯ ಬಂತು. ಅದು ನನಗೆ ಖುಷಿ ಆಗಿಬಿಡ್ತದು. ಅದು ಖುಷಿ ಆದ ತಕ್ಷಣ ನಾನು ಬರೀ ಅದೇ ರೀತಿಯಲ್ಲಿ ಸುಮಾರು ಅವ್ರಿಗೆ 3 ತಿಂಗಳು ಕಲಿಸಿದ್ರೆ 75 ರೂಪಾಯಿ ನನಗೆ ಸಂಭಾವನೆ. 75 ರೂಪಾಯಿ ಸಂಭಾವನೆ, ಒಂದು ಅರ್ಧ ಚೀಲ ಸಜ್ಜಿ ಅಂತ ಬರ್ತಿತ್ತು, ಸಜ್ಜಿ ಕೊಟ್ಟಿದ್ರು. ಅದು ಎಷ್ಟು ತಿಂಗಳದು? 3 ತಿಂಗಳ. ಹಾಗಿದ್ರೆ 3 ತಿಂಗಳ ನಿರ್ದೇಶನ ಮಾಡ್ತಿದ್ರಿ, 75 ರೂಪಾಯಿ ಸಂಬಳ ತಗೊಳ್ತಿದ್ರಿ. 75 ರೂಪಾಯಿ ಸಂಬಳ 3 ತಿಂಗಳಿಗೆ ಸಾಕಾಗ್ತಿತ್ತ ಹೇಗೆ? ಇಲ್ಲ, ಸಾಕಾಗ್ತಿದ್ದಿಲ್ಲ. ಅವಾಗಿನ ಸ್ಥಿತಿಗತಿ ಹಂಗೆ ಇತ್ತು, ಸಾಕಾಗ್ತಿದ್ದಿಲ್ಲ. ಅಂದ್ರೆ ಅವಾಗಿನ ಖರ್ಚು ಕೂಡ ಕಡಿಮೆ ಇತ್ತು. ಅವಾಗ ನಾವು ಸುಮಾರು ಒಂದು ಕಪ್ ಟೀ ಕುಡಿಬೇಕಾದ್ರೆ 5 ಪೈಸೆ ಇತ್ತು. ಅಂದ್ರೆ ಹೊಂದಾಣಿಕೆ ಆಗ್ತಿತ್ತು. ಹಾಗಿದ್ರೆ ಪ್ರಾರಂಭದಲ್ಲಿ ನೀವೇನು ನಾಟಕವನ್ನ ಮಾಡಿದ್ರಲ್ಲ, ಆ ನಿರ್ದೇಶನ ಮಾಡಿದ್ರಲ್ಲ, ಅದು ನಿಮ್ಗೆ ಎಷ್ಟು ಮಟ್ಟಿಗೆ ತೃಪ್ತಿಯನ್ನು ಕೊಟ್ಟಿತ್ತು? ಅದು ಆಯ್ತು, ಆದ್ರೆ ಅವರು ನಾನು ಹೇಳಿಕೊಟ್ಟಂತೆ ಸರಿಯಾಗಿ ಮಾಡ್ತಿದ್ದಿಲ್ಲ ಅವರು. ಅದು ನನಗೆ ಸ್ವಲ್ಪ ಅದು ಅಪಭ್ರಂಶ ಅನಿಸಿ ನನಗೆ ಮಾನಸಿಕ ತೊಂದರೆನೂ ಆಗ್ತಿತ್ತು. ಅದು ಸರಿ ಆದ್ರೇನೆ ಚೆನ್ನಾಗಿ ಬರ್ತದ ಅನ್ನುವಂಥದ್ದು. ಅದು ಅವರಲ್ಲಿ ನಾವು ಹುಡುಕೋದು ಕಷ್ಟ. ಅದು ಕಲಿಸಿದ್ರು ಬರುವಂತದ್ದಲ್ಲ. ವಿಶೇಷವಾಗಿ ಅದು ದೇಣಿಗೆ ತತ್ವವಾಗಿ ಬಂದಿತ್ತಂದ್ರೆ ಮಾತ್ರ ಬರ್ತದೆ. ಇರ್ಲಿಕ್ಕಂದ್ರೆ ಕಷ್ಟ, ಅದು ಕಲ್ತು ಬರುವುದು ಬಹಳ ಕಷ್ಟ. ಹಾಗಿದ್ರೆ ಈಗ ಶೇಖ್ ಅವರು ಶೇಖ್ ಮಾಸ್ತರರಾದ್ರಿ, ಅದಾದ ನಂತರ ನೀವು ಕಂಪನಿಗೆ ಪ್ರವೇಶ ಮಾಡಿದ್ದಿ ಯಾವಾಗ, ಹೇಗೆ? ನಾನು ಇದನ್ನ ಸುಮಾರು ಒಂದು 2 ವರ್ಷ ನಾನು ಹಳ್ಳಿಯಲ್ಲಿ ನಾಟಕ ನಿರ್ದೇಶನ ಮಾಡಿ, ತದನಂತರ ಇದೇ ಸರಿಯಾದ ರೀತಿಯಲ್ಲಿ ಅವರಲ್ಲಿ ಕಾಣಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಾನು ಕೆಲವು ಜನರು ನೀವು ಕಂಪನಿಯಲ್ಲಿ ಹೋಗ್ಬೇಕು ಅಂದ್ರು. ಕಂಪನಿಯಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ಹೋಗು ಅಂದಾಗ ಅವಾಗ ನಾನು ಕಂಪನಿಯಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ಪ್ರಪ್ರಥಮ ಒಂದು ಕಿತ್ತೂರು ಕಂಪನಿ ಅಂತಿತ್ತು, ಅಥಣಿ. ಆ ಕಿತ್ತೂರು ಕಂಪನಿಗೆ ನಾನು ಹಾರ್ಮೋನಿಯಂ ಮಾಸ್ಟರ್ ಹೋದೆ. ಪ್ರಪ್ರಥಮ ಅವರು ನನಗೆ ಪ್ರಾಕ್ಟೀಸ್ ಕೊಟ್ಟದ್ದು, ನನಗೆ ಹಾರ್ಮೋನಿಯಂ ಮಾಸ್ಟರ್ ಆದ ಹೋದವ್ರಿಗೆಲ್ಲ ಅವರು ಹಾಡುಗಾರರು ಮಾಲೀಕರಾದವರು ಅದನ್ನ ನಮಗೆ ಸಾಥ್ ಕೊಡ್ತಿರ್ತಾರೆ. ಮುಂದಿನ ನಾಟಕದ ಹಾಡುಗಳು ಹಿಂಗ ಅಂತೇಳಿ ನಾನು ಸತ್ಯ ಹರಿಶ್ಚಂದ್ರ ನಾಟಕ ಮತ್ತು ಮಲಮಗಳು ನಾಟಕ, ಈ ನಾಟಕಗಳನ್ನ ಅವ್ರ ಕಂಪನಿಯಲ್ಲಿ ಬಾರಿಸಿದೆ ನಾನು. ಒಳ್ಳೆ ಚೆನ್ನಾಗಿದ್ದಾರೆ ಮಾಸ್ಟ್ರು, ಒಳ್ಳೇದು ಹೊಸವರಿದ್ರು ಕೂಡ ಪರವಾಗಿಲ್ಲ ಅನ್ನುವಂತ ಮಾಲಕರಿಂದ ಶಬಾಷ್ಗಿರಿ ಬಂತು. ಆದ್ರೆ ಅವಾಗ ಸಂಭಾವನೆ ನನಗೆ ದಿವಸಕ್ಕೆ 2 ರೂಪಾಯಿ, ಅಲ್ಲಿ 2 ರೂಪಾಯಿ ಕೊಡ್ತಿದ್ರು. ಅಂದ್ರೆ ತಿಂಗಳಿಗೆ 60. ಅದೂ 60 ಸಿಗೋದು ಕಷ್ಟ ಇತ್ತು ಅಂತ ಪರಿಸ್ಥಿತಿ. ಅವಾಗಿನ ಸ್ಥಿತಿಗತಿಗಳೇ ಹಂಗಿದ್ದು. ಹಾಗಿದ್ರೆ ಇದ್ರ ಜೊತೆಗೆ ನೀವು ಕೇವಲ ಒಂದು ನಾಟಕ ಕಂಪನಿ ಅಲ್ಲದೆ ಇನ್ನು ಬೇರೆ ಬೇರೆ ಯಾವ ನಾಟಕ ಕಂಪನಿಗಳಲ್ಲಿ ಕೆಲಸವನ್ನ ಮಾಡಿದ್ದೀರಾ? ನಾನು ಲಕ್ಷ್ಮೇಶ್ವರ ಕಂಪನಿ ಅಂತಿತ್ತು, ಲಕ್ಷ್ಮೇಶ್ವರ ಕಂಪನಿಯಲ್ಲಿ, ಅಕ್ಕ ತಂಗಿಯರಾಳ ಕಂಪನಿಯಲ್ಲಿ, ಕಟಗೇರಿ ಕಂಪನಿ ಅಂತಿತ್ತು. ಒಂದು 3-4 ಜನ ಕಂಪನಿಯಲ್ಲಿ ನಾನು ಹಾರ್ಮೋನಿಯಂ ಮಾಸ್ಟರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ನಾನು ಕೆಲಸ ಮಾಡೋದ್ರಿಂದ ನನಗೆ ಸಂಗ್ರಹ ಆಯ್ತು. ಅವರೆಲ್ಲ ಸುಮಾರು ಒಂದು 10, 15, 20 ನಾಟಕಗಳನ್ನು ಆಡ್ತಿದ್ರು. ಆ ನಾಟಕದ ಹಾಡುಗಳೆಲ್ಲ ನನ್ನಲ್ಲಿ ಸಂಗ್ರಹ ಅದು. ಏನು ಅಲ್ಲಿ ನನಗೇನು ಅಂದ್ರೆ, ಬೇರೆಯವರು ಒಂದು ಹೊಸ ನಾಟಕ ಅಲ್ಲಿ ಕುಂದ್ರಿಸಿದ್ರಂದ್ರೆ ಬೇರೆಯವ್ರನ್ನ ಸಂಗೀತ ನಿರ್ದೇಶನ ಮಾಡ್ಲಿಕ್ಕೆ ಕರೆಸ್ತಿದ್ರು.
ಅದು ಉದಾಹರಣೆ ಇಲ್ಕಲ್ ಚಿದಾನಂದಪ್ಪ ಸಪ್ಪಂಡಿ ಅಂತ ಒಬ್ರು, ನಾನು ಅವ್ರನ್ನ ನೋಡಿದೆ ನಾನು ಆ ಸಂದರ್ಭದಲ್ಲಿ. ಅದನ್ನ ನೋಡಿದ ತಕ್ಷಣ ನಾನು ಅವರು ಇಲ್ಲದಿರುವಾಗ ನಾನೇ ಪ್ರಾಕ್ಟೀಸ್ ಮಾಡಿ ನಾನು ಅದಕ್ಕೆ ಪ್ರಯತ್ನ ಮಾಡ್ಲೇನು ಅನ್ನುವಂಥದ್ದನ್ನ ನಾನು ಗೀಳು ಬಂದ್ಬಿಡ್ತೇನೆ ಅವಾಗ. ನಾನು ಬರಿಬೇಕು, ಸಾಹಿತ್ಯ ಬರಿಬೇಕು, ನಾಟಕ ಹಾಡುಗಳನ್ನು ಬರಿಬೇಕು, ಅದಕ್ಕೆ ರಾಗ ಸಂಯೋಜನೆ ಮಾಡಬೇಕು. ಅವರು ಚಾಲ್ ಅಂತಿದ್ರು, ಟೂನ್ ಅಂತಿದ್ರು, ಅವಕ್ಕೆಲ್ಲ ಟೂನ್ ಮಾಡೋದು. ಈ ರೀತಿಯಿಂದ ಎಂತ ಸಂದರ್ಭಕ್ಕೆ ಎಂತೆಂತ ಹಾಡುಗಳನ್ನ ಅವ್ರು ನೋಡಿ ಕಲ್ತೆ ನಾನು. ಮತ್ತ ಭೂತಿಯವರಂತ ಒಬ್ರು ಇದ್ರು, ಅವರು ಗಂಗಾಧರ ಭೂತಿ ಅಂತೇಳಿ. ಅವರು ನನಗೆ ನಮ್ಮ ಕಂಪನಿಗೂ ಬಂದಿದ್ರು. ಅವರು ಟೂನ್ ಮಾಡೋ ಹೊತ್ತಿನಲ್ಲಿ ಅವ್ರ ಜೊತೆ ಕೂತಿದ್ದೆ. ಅವರು ಹಾರ್ಮೋನಿಯಂ ಬಾರಿಸ್ತಿದ್ದಿಲ್ಲ, ನಾ ಬಾರಿಸ್ತಿದ್ದೆ. ಅವ್ರು ಹೇಳ್ತಿದ್ರು ಇಂಥ ರಾಗಗಳನ್ನ ನುಡಿಸ್ರಿ, ಆ ರಾಗದಾಗನೇ ಅವರು ಟೂನ್ ಮಾಡ್ತಿದ್ರು. ಅದು ಆ ನಂತರ ನಾನು ಅದನ್ನು ಕೂಡ ನಾನು ಪ್ರಯತ್ನ ಮಾಡಕ್ ಹತ್ಬಿಟ್ಟೆ. ಹಾಗಿದ್ರೆ ಈಗ ನೀವು ಶೇಖ್ ಅವರಾಗಿ ಶೇಖ್ ಮಾಸ್ತರ್ ಆದ್ರಿ, ನಾಟಕದಲ್ಲಿ ಮಾಸ್ತರ್ ಅಷ್ಟೇ ಅಲ್ಲ, ಸಂಗೀತದಲ್ಲೂ ಮಾಸ್ತರ್ ಆದ್ರಿ. ಹಾಗಿದ್ರೆ ಹೇಗೆ? ಅಲ್ಲ, ಸಂಗೀತದಲ್ಲಿ ಮಾಸ್ಟರ್ ಅಂದ್ರೆ ನಾನು ಮೂಲತಃ ಹಿಂದೂಸ್ತಾನಿ ಸಂಗೀತದಲ್ಲಿ ಸಂಗೀತ ಅಲ್ಲಿ ನಾವು ಹಳ್ಳಿಯಲ್ಲಿ ಆಗ್ಲಿ ಮತ್ತು ಕಂಪನಿಯಲ್ಲಿ ಆದ್ರೂ ಕೂಡ ಯಾರು ಸಂಗೀತವನ್ನ ಹಾರ್ಮೋನಿಯಂ ಮಾಸ್ಟರ್ ಆಗ್ತಾರೆ, ಹಳ್ಳಿಯಲ್ಲಿ ನಾಟಕ ಬಾರಿಸಿದವ್ರಿಗೆ ಮೇಷ್ಟ್ರು, ಗುರುಗಳು ಅನ್ನುವಂಥ ನಿರ್ದೇಶನ ಮಾಡಿದವ್ರಿಗೆ ಗುರುಗಳು, ಮೇಷ್ಟ್ರು ಅನ್ನುವಂಥದ್ದೇ ಒಂದು. ಅದ್ರ ಜೊತೆಗೆ ನೀವು ಸಂಗೀತವನ್ನೆಲ್ಲ ಕಲ್ತ್ರಲ್ಲ, ಕಲ್ತಾದ ನಂತರ ವೃತ್ತಿಯಾಗಿ ಏನಾದ್ರು ತಗೊಂಡಿದ್ದೇನಾದ್ರು ಉಂಟಾ ಸಂಗೀತವನ್ನ? ನಾನು ಅದೇ ಈ ನಾಟಕ ಕಂಪನಿ ಏನ್ ಬಂದೆ, ನಾಟಕ ಕಂಪನಿ ಬಂದ ತಕ್ಷಣ ಇದನ್ನೆಲ್ಲ ಬಿಟ್ಟುಬಿಟ್ಟೆ ನಾನು. ಇದು ಹಿಂದೂಸ್ತಾನಿ ವೋಕಲ್ ಸಂಗೀತ, ಅದ್ರ ಜೊತೆ ನಾನು ಮೊದಲ ದೊಡ್ಡ ದೊಡ್ಡ ಗವಾಯಿಗಳು ಕೂಡ ನಾನು ಪುರಾಣ ಪ್ರವಚನಗಳು ನಾನು ಸಾಥ್ ಮಾಡ್ತಿದ್ದೆ. ಹೋಗಿ ಶಾಲೆಯಲ್ಲಿ ಏನಾದ್ರು ಪಾಠ ಮಾಡುವಂತದ್ದು ಆ ತರದ್ದು ಪಾಠ ಮಾಡ್ತಿದ್ದೆವು. ಮತ್ತೆ ಬೇರೆಯವರು ನಮ್ಗಿಂತ ಹಿಂದಗಡೆ ಬಂದವರಿಗೆಲ್ಲ ಅವ್ರಿಗೆ ನಾವು ಪಾಠ ಹೇಳ್ಕೊಡ್ತಿದ್ದೆವು. ನಾವು ಗುರುಗಳು ನಮಗೆ ಹಚ್ತಿದ್ರು ಪಾಠ ಹೇಳ್ತಿರೋದು. ಜೂನಿಯರ್ಸ್ಗಳಿಗೆ ನಾವೇ ಸೀನಿಯರ್ ಆದವರೆಲ್ಲ ಪಾಠ ಹೇಳ್ತಿದ್ದೆವು. ಮತ್ತು ಸುಮಾರು ನಾವು ನಮ್ಮ ಗುರುಗಳು ಪುರಾಣ ಪ್ರವಚನಕ್ಕೆ ವರ್ಷದಲ್ಲಿ ಒಂದು 2 ತಿಂಗಳ 3 ತಿಂಗಳ 1 ತಿಂಗಳ ಪುರಾಣಿಕರ ಜೊತೆ ಕಳಿಸ್ತಿದ್ರು. ಉದಾಹರಣೆ ನಮ್ಮ ಗುರುಸ್ವಾಮಿ ಕಲಿಕೆರವರು ಕೂಡ ನಾವು ಹಾರ್ಮೋನಿಯಂ ಮಾಸ್ಟರ್ ಆಗಿ ಹಾರ್ಮೋನಿಯಂ ಅವಾಗ ಮಾಸ್ಟರ್ ಅಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಅಂತಿದ್ರು. ಅಲ್ಲಿ ಸಂಗೀತಗಾರರು ಅಂತಿದ್ರು, ಗಾಯಕರು ಅಂತಿದ್ರು. ನಮಗೆ ಏನು ಗಾಯಕರು ಅಂತಿದ್ರು. ಅದನ್ನು ಕೂಡ ನಾನು ಒಂದ್ 2-3 ವರ್ಷ ಮಾಡಿದೆ. ಹಾಗಿದ್ರೆ ಅಲ್ಲಿ ನಿಮ್ಮ ಜೊತೆನಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಯಾಕೆಂದ್ರೆ ನಿಮ್ಗೆಲ್ಲೋ ಒಂದು ಕಡೆ ತುಡಿತಾ ಇದೆ, ನಾನೊಬ್ಬ ನಾಟಕಕಾರ, ನಾನು ನಾಟಕ ಮಾಡ್ಬೇಕು ಅಂತ. ಅವ್ರ ಕೈಲೂ ನಾಟಕ ಮಾಡಿಸಿದ್ದೇನಾದ್ರು ಉಂಟಾ? ನಾನು ಇದೆಲ್ಲ ತಕ್ಷಣ ಕಂಪನಿ ಎಲ್ಲ ಬಿಟ್ಟಿದ ತಕ್ಷಣ ಮುಂದೆ ನಾನು ಚಡ್ಚಣಕ್ಕೆ ಬಂದೆ. ಗಡಿನಾಡು ಒಂದು ಚಡ್ಚಣ ಭಾಗ. ಆ ಚಡ್ಚಣದಲ್ಲಿ ನಮ್ಮ ಅಣ್ಣವರು ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡು ಕೆಲಸ ಮಾಡ್ತಿದ್ರು. ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡಿದಾಗ ನಾನು ಅವ್ರ ಜೊತೆ ಹೋದೆ. ಅಲ್ಲಿ ಹೋದಾಗ ನಮ್ಮ ಅಣ್ಣವ್ರು ಏನ್ ಮಾಡಿದ್ರು, ಅಲ್ಲಿ ಸುಮಾರು 1 ವರ್ಷ 2 ವರ್ಷ ಆಗಿತ್ತು. ನಾವು ಹೋದ ತಕ್ಷಣ ಅವರ ತಮ್ಮನ ಬಗ್ಗೆ ಒಂದು, ನಮ್ಮ ತಮ್ಮ ಇಂಥ ಹಾರ್ಮೋನಿಯಂ ಮಾಸ್ಟರ್ ಅದನ್ನ, ಸಂಗೀತಗಾರ ಅದನ್ನೊಂದು ಒಳಗೆ ಅವ್ರಿಗೆ ಗೌರವ, ಅವ್ರಿಗೊಂದು ಅಭಿಮಾನ. ಅವರು ನನ್ನ ಕೆಲವು ಜನರಿಗೆ ಅಲ್ಲಿ ಪರಿಚಯ ಮಾಡಿಸಿದ್ರು. ಇವರು ನಮ್ಮ ತಮ್ಮ ಇವ ಸಂಗೀತಗಾರ, ಹಿಂಗೆಲ್ಲ ನಾಟಕ ಕಲಿಸ್ತಾನ, ನಾಟಕ ಮಾಸ್ಟರ್, ನಾಟಕ ಕಲಿಸ್ತಾನ. ಆ ತಕ್ಷಣ ಅಲ್ಲಿ ಚಡ್ಚಣದಲ್ಲಿ ಕೆಲವರು ರಂಗಾಸಕ್ತರು, ಬಸವರಾಜ್ ಚಡ್ಚಣ್ ಅಂತದಾರ, ಬಗ್ಲಿಯವರು ಅಂತದಾರ, ಅವರೆಲ್ಲ ನೋಡಿದ್ರು. ಒಂದು ಗೌಡ್ರ ಗದ್ಲ ನಾಟಕ ಇಲ್ಲಿ ನಾವು ಕಲ್ತೀವಿ, ನೀವು ಏನಾದ್ರು ಹಾರ್ಮೋನಿಯಂ ನುಡಿಸ್ತೀರಾ ಅಂದ್ರು. ಧಾರಾಳವಾಗಿ, ಏನ್ ತೊಂದರೆ ಇಲ್ಲ. ಅಲ್ಲಿ ಧಾರಾಳವಾಗಿ ಕಂಪನಿ ಅವ್ರದೊಂದು ಗೌಡ್ರ ಗದ್ಲ ನಾಟಕ ನಾನು ಬಾರಿಸಿದೆ. ಅವಾಗೆಲ್ಲ ಬಹಳ ಖುಷಿ ಆದ್ರು. ಅಲ್ಲಿ ಒಂದು ಕಾಲೇಜ್ಗೆ ಒಂದು ಟೀಚರ್ಸ್ ವಿಷಯ ಇತ್ತು, ಮ್ಯೂಸಿಕ್ ವಿಷಯ. ಅಲ್ಲಿ ಪ್ರಿನ್ಸಿಪಾಲ್ರು ನನ್ನ ಕರೆದು, ನಮ್ಮ ಅಣ್ಣನ ಕೇಳಿ ನಿಮ್ಮ ತಮ್ಮನ್ನ ಇಲ್ಲಿ ಮ್ಯೂಸಿಕ್ ಟೀಚರ್ ಅಂತ ಕಳಿಸ್ತೀರಾ ಅಂತ ಕೇಳಿದಾಗ ನಾನು ಅಲ್ಲಿ ಹೋದೆ, ಒಪ್ಕೊಂಡೆ. ಒಂದು 2 ವರ್ಷ ಮಾಡಿದೆ ನಾನು. 2 ವರ್ಷ ಮಾಡಿ ಅವರೆಲ್ಲ ಪ್ರೊಫೆಸರು, ಪ್ರಿನ್ಸಿಪಾಲ್ರು ನನ್ನ ಸಂಗೀತ, ನನ್ನ ಹಾರ್ಮೋನಿಯಂ ಬಾರಿಸೋದನ್ನ ನೋಡಿ ಅವರು ಒಳ್ಳೆ ನಮ್ಮ ಶೇಖ್ ಮಾಸ್ತರ್ ಒಳ್ಳೆ ಟ್ಯಾಲೆಂಟ್ ಇದ್ದಾನೆ, ನಾವು ಒಂದು ನಾಟಕ ಕಲೀನು ಅಂತ ಹೇಳಿ ಅವರೆಲ್ಲ ಕಾಲೇಜ್ ಜನರೆಲ್ಲ ತಲಾಟಿ ಮಾಡಿದ ಗಲಾಟಿ ಅಂತ ಒಂದು ನಾಟಕ ಶುರು ಮಾಡಿಕೊಂಡ್ರು. ಅವ್ರಿಗೆ ನಿರ್ದೇಶನ ಮಾಡಿ ಅವರು ಉಮದಿ ಅಂತ ಒಂದು ಗಡಿನಾಡು, ಅಲ್ಲಿ ಅವ್ರು ಕ್ಯಾಂಪ್ ಮಾಡಿದ್ರು. ಕ್ಯಾಂಪ್ ಮಾಡಿ ಜಾತ್ರೆ ಕ್ಯಾಂಪ್ನಲ್ಲಿ ಏನಾದ್ರು ದುಡ್ಡು ಸಂಪಾದನೆ ಮಾಡೋಣ ಅನ್ನುವಂಥದ್ದು ರೀತಿಯಲ್ಲಿ ಅವರು ಎಲ್ಲ ಮಾಡ್ಕೊಂಡ್ರು. ಆ ನಾಟಕ ನಿರ್ದೇಶನ ಮಾಡಿ ಅಲ್ಲಿ ಆ ಸಂದರ್ಭದಲ್ಲಿ ಕೆಲವೊಬ್ರು ಸಿಗ್ಲಿಲ್ಲ ಕಲಾವಿದರು. ಅವ್ರು ಏನ್ ಮಾಡಿದ್ರು, ಶೇಖ್ ಅವ್ರೆ ನೀವೇ ಏನಾದ್ರು ಮಾಡಿ ಪ್ರಯತ್ನ ಮಾಡಿ ಒಂದು ಸಂಸ್ಥೆ ಮಾಡಿ ಇಲ್ಲಿ ಒಂದು ನಾಟಕ ನೀವೇ ಓಪನಿಂಗ್ ಮಾಡಿಬಿಡ್ರಿ ಅಂದ್ರು. ಅವಾಗ ನಾನು ಎಲ್ಲ ಕಂಪನಿ ಅಲ್ಲಿ ಅಡ್ಡಾಡಿದ್ದೆ, ನನಗೆಲ್ಲ ವೃತ್ತಿ ಕಲಾವಿದರೆಲ್ಲ ಗೊತ್ತಿತ್ತು. ಒಟ್ಟಿನಲ್ಲಿ ಎಲ್ಲ ಕರೆಸಿ ಪ್ರಪ್ರಥಮ ಅಲ್ಲಿ ನಮ್ಮ ಕೈಲಾಸ ಗಂಡ ನಾಟಕ ಅಂತ ಒಂದು ಓಪನಿಂಗ್ ಮಾಡಿದೆವು. ಅದು ಒಂದು 8 ದಿವಸ ಮಾಡಿದೆವು. ಅವರೆಲ್ಲ ಪ್ರೇರೇಪಣೆ, ನೀವು ಮಾಲೀಕ ಆಗಕ್ಕೆ ಯೋಗ್ಯದಿ, ನೀನು
ಅಂಥೇಳಿ ಅವ್ರು ನನಗೆ ನೀ ಕಂಪ್ನಿ ಯಾಕೆ ಮಾಡಬಾರ್ದು, ನಾನು ಕಂಪ್ನಿ ಮಾಡೋದು ಕಷ್ಟ ರೀ, ನಾವು ಬರಿಗೈಲಿಂದ ಇದ್ದವರು ನಮ್ಗೇನು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ ನಿಮ್ಗೆ ಅಂಥೇಳಿ ಅಲ್ಲಿ ಕಾಲೇಜ್ ಜನರು RP ಬಗ್ಲಿ ಮತ್ತು ಪಾಟೀಲ್ ಅವರು, ಎಂಕಂಚಿ ಬಸವರಾಜ್ ಅನ್ನೋರು, ಆಮೇಲೆ ನಿಂಬರ್ಗಾದ ಸ್ನೇಹಿತರೆಲ್ಲ ಕೂಡಿ ಸಂಸ್ಥೆ ಮಾಡು ಅಂತೇಳಿ ಅವಾಗ 1983 ಸ್ವತಃ ಕಂಪನಿ ನಿಮ್ದೇ ಆದಂತ ಒಂದು ಕಂಪನಿ ಪ್ರಾರಂಭ ಮಾಡಿದ್ರಿ. ನಮ್ಮದೇ ಆದಂತ ಅದ್ರ ಹೆಸರು ಏನಂತ ಇಟ್ಟಿದ್ರಿ? ಅದ್ರ ಹೆಸರು ಶ್ರೀ ಗುರುಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಅಂತ. ಯಾಕೆ ಯಾರಿದೆ ಆ ಒಂದು ಹೆಸರು ನೀಡೋದಕ್ಕೆ? ಅದು ಪ್ರಪ್ರಥಮ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ದೇವರ ನಿಂಬರಿಗೆ ಅಂತಿತ್ತು ಫಸ್ಟ್ ಅಲ್ಲಿ ಓಪನಿಂಗ್ಗೆ. ನಂತರ ಅವ್ರು ಏನ್ ಮಾಡಿದ್ರು, ನಮ್ಮನ್ನ ಮುಂದಿನ ಕ್ಯಾಂಪಿನಲ್ಲಿ ನಮಗೆಲ್ಲ ಬರಕ್ಕಾಗಲ್ಲ, ಯಾವುದೋ ಒಂದು ಬೇರೆ ಕ್ಯಾಂಪ್ ಮಾಡಿದೆವು, ಮಳೆ ಹತ್ತು ತೊಂದರೆ ಆಯ್ತು, ಅವ್ರು ನಮ್ಮನ್ನ ಕೈ ಬಿಟ್ಬಿಟ್ರು. ಆವಾಗ ನಾನು ಬೇರೆ ಮತ್ತೊಂದು ಜಾತ್ರೆ ಕ್ಯಾಂಪ್ ಮಾಡಿದೆ, ಹೊರತಿ ಅಂತ ಬರ್ತದೆ, ಅಲ್ಲಿ ಕ್ಯಾಂಪ್ ಮಾಡಿದಾಗ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನೆಲ್ಲ ನೀವು ಕಂಪನಿ ಮಾಡ್ರಿ ಅನ್ನುವಂಥ ರೀತಿಯಲ್ಲಿ ಅವರು ಪ್ರೋತ್ಸಾಹ ಕೊಟ್ಟಾಗ ಇವ್ರು ನಮ್ಮನ್ನು ಕೈ ಬಿಟ್ರು. ಅವಾಗ ಇವ್ರು ಕೈ ಬಿಟ್ಟಾರ, ನಾನೇನು ಮಾಡಿದೆ, ನನ್ನ ಊರು ಬಿಟ್ಟು ಬಂದ್ಬಿಟ್ಟೆ, ಎಲ್ಲ ಬಿಟ್ಟು ಬಂದೆ ಕಲೆಗಾಗಿ ಅಂತೇಳಿ ನಾನು ಅವಾಗ ಕಂಪನಿ ಹಾನಗಲ್ಲ, ನಮ್ಮೂರು ಬೇಡ ಅವ್ರೂರು ಬೇಡ ಅಂತೇಳಿ ಕುಮಾರೇಶ್ವರದು ಹಾನಗಲ್ಲ ಅಂಥೇಳಿ ನಾನೇ ಅದನ್ನು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲ ಅಂತೇಳಿ 83 ಸ್ಥಾಪನೆ ನನ್ನ ಮಾಡಿದೆ ಅಲ್ಲಿ. ಮತ್ತೆ ನೀವು ಈ ತರ ಕಂಪನಿಯನ್ನ ಪ್ರಾರಂಭ ಮಾಡಿದ ನಂತರ ಎಲ್ಲೆಲ್ಲಿ ನೀವು ಕ್ಯಾಂಪ್ಗಳನ್ನ ಮಾಡ್ತಿದ್ರಿ? ಅಲ್ಲ, ಆ ಕ್ಯಾಂಪ್ ಮಾಡಿದ ಒಂದು ವಿಜಾಪುರ ಕ್ಯಾಂಪ್ ಮಾಡಿದೀವಿ. ಆಮೇಲೆ ಸುಮಾರು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಡ್ಡಾಡಿವಿ. ಹಾನಗಲ್ ಹೋಗಿದೀವಿ, 6ನೇ ವರ್ಷಕ್ಕೆ ನಾವು ಹಾನಗಲ್ ಹೋಗಿದೀವಿ. ಹಾವೇರಿ ಮಾಡಿದೀವಿ, ಮೈಲಾರ ಜಾತ್ರೆಗಳನ್ನು ಮಾಡಿದೀವಿ, ಬನಶಂಕರಿ ಜಾತ್ರೆಗಳನ್ನು ಮಾಡಿದೀವಿ. ಸುಮಾರು ಉತ್ತರ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳನ್ನು ಅಡ್ಡಾಡಿದೀವಿ ನಾವು. ಏನು ಆದ್ರೆ ಅವಾಗ ಬಹಳ ತೊಂದರೆ ಅನುಭವಿಸಿ, ಬಹಳ ಕಷ್ಟಗಳನ್ನ ಏಳು ಬೀಳು ಇದ್ದೇ ಇರ್ತಿತ್ತು. ಅದಕ್ಕೆ ನಾನು ಕೇಳೋದು ಯಾಕೆ ಅಂತಂದ್ರೆ, ಈಗ ನಾಟಕದ ಕಂಪನಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನುವಂಥ ಮಾತಿತ್ತು. ಹಾಗಾಗಿ ಅಂತ ಸುಲಭ ಅಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಧೈರ್ಯ ಮಾಡಿದ್ ಹೇಗೆ? ಇಲ್ಲ, ಅದು ಅಲ್ಲಿ ನಾವು ಅದ್ರಾಗ ಬಂದ್ಬಿಟ್ಟಿವಿ, ತೊಡಗಿಸ್ಕೊಂಡ್ಬಿಟ್ಟಿವಿ. ಅದು ಬಹಳ ಅನುಭವಿಸ್ತೇವೆ ಕಷ್ಟಗಳನ್ನ, ಸುಮಾರು ದಿನ ಕಷ್ಟಗಳನ್ನ ಅನುಭವಿಸ್ತೇವೆ. ಸಾಲ ಮಾಡಿದೆವು, ಸಾಲಗಾರರಿಗೆ ನಾವು ಒಂದು ದೃಷ್ಟಿಯಿಂದ ಕೊಡ್ಲಿಲ್ಲ ಅಂದ್ರೆ ನಾವು ಮೋಸಗಾರ ಆದೆವು. ಏನು ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಎಲ್ಲ ನಮ್ಮಲ್ಲಿ ಸ್ವಲ್ಪ ಮನಿ ಹೊಲ ಆ ಸಂದರ್ಭದಲ್ಲಿ ಮಾರಿಬಿಟ್ಟೆ ನಾನು ಹೊಲ ಇತ್ತು ಒಂದು 3 ಎಕರೆ, ಅದನ್ನು ಕೂಡ ಮಾರಿದೆ. ನಮ್ಮ ತಾಯಿಯವರಿಗೆ ಅಪೋಸಿಟ್ ಅದೇ, ನಮ್ಮ ಅಣ್ಣವ್ರಿಗೆ ಅಪೋಸಿಟ್ ಅದ. ಬ್ಯಾಡಂದ್ರು ಮಾಡ್ತಾನ ಅಲ್ಲಿ ಇಲ್ಲಿ ಸ್ವಲ್ಪ. ಅವಾಗ ಒಂದು 8-10 ಸಾವಿರ ರೂಪಾಯಿ ಇದು ಸಾಲ, ಅವಾಗಿನ ಪರಿಸ್ಥಿತಿಯಲ್ಲಿ ಸಾಲ ಮಾಡಿ ಬಹಳ ತೊಂದರೆ. ಮತ್ತೆ ಏಳು ಬೀಳು ಒಮ್ಮೆ 1 ತಿಂಗಳ 2 ತಿಂಗಳ ಬಂದ್ ಮಾಡೋದು. ಆ ಬಂದ್ ಮಾಡೋ ಟೈಮ್ದಾಗ ಬೇರೆ ಮತ್ತೆ ನನಗೆ ಇವತ್ತಿಗೂ ನನಗೆ ಹಳ್ಳಿಗಳಲ್ಲಿ ಕರೀತಾರೆ ನಾಟಕ ಬರ್ಲಿ ಅಂತ ಹೇಳಿ. ಅಲ್ಲಿ ಹೋಗಿ ನಾಟಕ ನಿರ್ದೇಶನ ಮಾಡ್ತೀನಿ. ಈ ರೀತಿಯಿಂದ ಎಲ್ಲ ಬಂದು ನಾಟಕ ಮಾಡಿ ಮತ್ತೆ ಕಂಪನಿ ಸ್ಟ್ಯಾಂಡರ್ಡ್ ಮಾಡಿದೆ ನಾನು. ಮಾಡಿ ಸುಮಾರು 11 ವರ್ಷದ ಈಚೆ 2003 ನಾನು ಗುಲ್ಬರ್ಗಾ ಕ್ಯಾಂಪಿಗೆ ಬಂದೆ. ಹಾಗಿದ್ರೆ ಗುಲ್ಬರ್ಗಾ ಕ್ಯಾಂಪಿಗೆ ಬಂದಾದ ನಂತರ ಎಷ್ಟು ಪ್ರಯೋಗಗಳನ್ನ ತಾವಲ್ಲಿ ಮಾಡಿದ್ರಿ, ಎಷ್ಟು ಯಶಸ್ಸನ್ನು ಗಳಿಸಿದ್ರಿ? ನಮಗೆ ಗುಲ್ಬರ್ಗಾ ನಿಜವಾಗ್ಲೂ ಅದು ನಮ್ಮ ಬದುಕಿನ ಒಂದು ಒಳ್ಳೆ ತಿರು ಕೊಡ್ತೆ. ಅದು ಗುಲ್ಬರ್ಗಾ ನಾವು ಬಂದೆವು, ಬದುಕಿನ ತಿರು ಕೊಡ್ತು. ಅಲ್ಲಿ ಸುಮಾರು ನಾವು ಕಿವುಡು ಮಾಡಿ ಕಿತಾಪತಿ ನಾಟಕ ಮಾಡಿದೆವು. ಒಂದು 100 ಪ್ರಯೋಗ ಮಾಡಿದೆವು. 100 ಪ್ರಯೋಗ ಆಯಿತು. ಆಮೇಲೆ ಒಳ್ಳೆ ಜನರಿಂದ ಅಭಿಪ್ರಾಯ ಬಂತು, ಒಳ್ಳೆ ಚೆನ್ನಾಗಾಯ್ತು. ಸುಮಾರು ಒಳ್ಳೆ ನಮಗೆ ಆರ್ಥಿಕ ಪರಿಸ್ಥಿತಿ ನಿವಾರಣೆ ಆಯಿತು. ಸಾಲ ಮಾಡಿದೆವು, ಒಂದು 10-12 ಲಕ್ಷ ಸಾಲ ಮಾಡಿದೆವು. ಸಾಲ ಬಗೆಹರಿತು. ಎಲ್ಲಾನು ವ್ಯಾವಹಾರಿಕವಾಗಿ ಎಲ್ಲ ಮುಗಿಸಿ ಒಳ್ಳೆ ನಾಟಕಗಳನ್ನು ನಾವು ಆಡಲಿಕ್ಕೆ ಪ್ರಾರಂಭ ಮಾಡಿದೆವು ಅಲ್ಲಿ ಗುಲ್ಬರ್ಗದಾಗಲಿ. ಸುಮಾರು ಅದೇ ರೀತಿಯಿಂದ ನಾವು ಅಲ್ಲಿ 11 ವರ್ಷದಲ್ಲಿ 51 ನಾಟಕಗಳನ್ನು ಮಾಡಿದೆವು ನಾವು. 11 ವರ್ಷದಲ್ಲಿ 51 ನಾಟಕ, 5501 ಪ್ರಯೋಗ ನಾಟಕಗಳನ್ನು ಆಡಿದೆವು ನಾವು. ಹಾಗಿದ್ರೆ ನೀವು ಇಷ್ಟು ಯಶಸ್ವಿ ಒಬ್ಬ ಮಾಸ್ತರರಾಗಿ, ಅದರಲ್ಲೂ ಕೂಡ ಒಬ್ಬ ನಟರಾಗಿ, ನಿರ್ದೇಶಕರಾಗಿ, ಒಬ್ಬ ಸಂಸ್ಥೆಯ ಅದರಲ್ಲೂ ಕೂಡ ನಾಟಕ ಕಂಪನಿಯ ಮಾಲೀಕರಾಗಿ ಇಷ್ಟೆಲ್ಲ ಆದ ನಂತರ ಒಂದು ನಿಮಗೋಸ್ಕರ ಅಭಿನಂದನಾ ಗ್ರಂಥ ಕೂಡ ತಂದಿದ್ದಾರೆ, ರಂಗಾಂತರಂಗ ಅಂತ ಅಂದ್ಬಿಟ್ಟು. ಹಾಗಾಗಿ ಯಾರ್ಯಾರು ಇದ್ರಲ್ಲಿ ನೆನೆಸ್ಕೊಂಡಿದ್ದಾರೆ, ಇದ್ರ ಜೊತೆಗೆ ಕಾರ್ಯಕ್ರಮ ನಡೆದದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳ್ತೀರಾ? ಅದು 4 ವರ್ಷದಲ್ಲಿ ನಿರಂತರವಾಗಿ 4 ವರ್ಷ ನಾವು ಅಲ್ಲಿ ಕ್ಯಾಂಪ್ ಹಾಕಿದಾಗ ನಮಗೆ ಎಲ್ಲ ಜನರು ಏನಂದ್ರು, ಒಳ್ಳೆ ನಾಟಕಗಳನ್ನು ಕೊಟ್ಟಿದ್ದೀರಿ ಶೇಖ್ ಅವರೇ, ಮತ್ತೆ ನಿಮ್ಮ ಸಂಸ್ಥೆ ಕಲಾವಿದರು ನೀವು ಚೆನ್ನಾಗಿದ್ದೀರಿ, ನಿಮ್ಮ ಸಹಪಾಠಿಗಳಾದಂಥ ಶ್ರೀಧರ್ ಹೆಗಡೆ ಅವರು ಕೂಡ ನಿಮ್ಮ ಜೊತೆ ಚೆನ್ನಾಗಿ ಸಂಚಾಲಕರಿಗಾಗಿ ಕೆಲಸ ಮಾಡ್ತಾರೆ. ಇದನ್ನ ಗುರುತಿಸಿ ನಮಗೆ
ನಮ್ಮ ಇಂದಿನ ಸಚಿವರು ಉಮಾಶ್ರೀ ಮೇಡಮ್ ಅವರು ಅಲ್ಲಿ ಗುಲ್ಬರ್ಗಕ್ಕೆ ಒಬ್ಬರು ಸಾಹಿತಿಗಳು ಗವಿಶ್ ಹಿರೇಮಠ ಅಂತ ಹೇಳಿ ಅವ್ರಿಗೆ ಹೇಳಿದ್ರು, ನಿಮ್ಮ ಊರಲ್ಲಿ ಗವಿಶ್ ಹಿರೇಮಠ ಅವರೇ, ನಿಮ್ಮ ಊರಲ್ಲಿ ಇಂತ ಒಂದು ವೃತ್ತಿ ಕಂಪನಿ ಬಂದಿದೆ, ನಿರಂತರವಾಗಿ 4 ವರ್ಷ ನಡೆದು ದಾಖಲೆ ಮಾಡಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ರಿ, ನೀವು ಅವ್ರಿಗೆ ಅಭಿನಂದಿಸ್ರಿ ಅಂತ ಹೇಳಿದಾಗ ಅವ್ರು ಅದನ್ನ ಕೈಗೆ ತಗೊಂಡ್ರು. ಗವಿಶ್ ಹಿರೇಮಠರು ಅವರೆಲ್ಲ ತಗೊಂಡು ಅಲ್ಲಿ ಸುಮಾರು ಎಲ್ಲ ಒಂದು ಒಳ್ಳೊಳ್ಳೆ VIP ವಿದ್ಯಾವಂತರೇ ಅವ್ರನ್ನ ಸೇರಿಸ್ಕೊಂಡು ಒಂದು ಸಮಿತಿನೇ ಮಾಡಿದ್ರು. ಅದು ಆ ಸಮಿತಿಗೆ ಅಧ್ಯಕ್ಷರು ಅಲಂಪ್ರಭು ಪಾಟೀಲ್ರಾಗಿದ್ರು, ಗೌರವ ಅಧ್ಯಕ್ಷರು ಇವರು ನಮ್ಮ ಸಚಿವರು ಉಮಾಶ್ರೀ ಮೇಡಮ್ ಅವರಿದ್ರು. ಉಳಿದಂತೆ ಎಲ್ಲ ಬ್ಯಾಂಕ್ ಒಡೆಯರಂತೂ, ದಯಾನಿಧಿ ಮತ್ತೆ ಕುಲಕರ್ಣಿಯವರಂತೂ ಸುಮಾರು ಅವರ ಸ್ನೇಹಿತರೆಲ್ಲ ಒಂದು ಬಳಗ, ಒಂದು ಅಭಿನಂದನಾ ಸಮಿತಿ ತಯಾರಾತಲ್ಲಿ. ಸಮಿತಿ ತಯಾರು ಮಾಡಿ ಅವರು ನಿರ್ಧಾರ ಮಾಡಿದ್ರು ಏನಾದರೂ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. ಅವರು ಅದರ ಸಂಪಾದಕೀಯನ್ನ ನಮ್ಮ ಗವಿಶ್ ಮಠ ಅವರು ತಗೊಂಡು ಅವಾಗ ಎಲ್ಲ ರೀತಿಯಿಂದ ಅವರು ಲೇಖನಗಳನ್ನು ತರಿಸಿ, ಕಲಾವಿದರ ಲೇಖನಗಳು, ನಮ್ಮ ಲೇಖನಗಳನ್ನು ಎಲ್ಲ ತರಿಸಿ ಒಂದು ರಂಗಾಂತರ ರಂಗ ಅಂತ ಹೆಸರು ಕೊಟ್ಟು ಅಲ್ಲಿ ಒಂದು 4ನೇ ವರ್ಷದಲ್ಲಿ ನಮ್ಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರು. ಅವಾಗ ಆ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು, ಧರ್ಮ್ ಸಿಂಗ್ ಅವರು ಬಂದಿದ್ರು, ನಮ್ಮ ಉಮಾಶ್ರೀ ಸಚಿವರಿದ್ರು, ಆಮೇಲೆ ಗದುಗಿನ ಪುಟ್ಟರಾಜ ಗವಾಯಿಗಳು ಬಂದಿದ್ರು, ಹಾರ್ಕೋಡ ಚನ್ನಬಸವ ಶಿವಗಳು ಬಂದಿದ್ರು. ಇವರೆಲ್ಲ ಬಂದು ನಮ್ಮನ್ನ ಇಬ್ಬರನ್ನ ಬೆಳ್ಳಿ ಕಿರೀಟ ಹಾಕಿ ಅಭಿನಂದಿಸುವುದಲ್ಲದೆ ನಮ್ಮಲ್ಲಿ ಇರುವಂತ ಎಲ್ಲಾ ಕಲಾವಿದರಿಗೆ ಜೋಡು ಬೆಳ್ಳಿ ಸಮಯಗಳನ್ನು ಕೊಟ್ಟು ಇಡೀ 30 ಜನ ಕಲಾವಿದರು ಕೂಡ ಸನ್ಮಾನ ಮಾಡಿ ಅಂದಿನ ದಿನಗಳಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಅಭಿನಂದನೆ ಸಂಸ್ಥೆ ನಮಗೆ ಅಭಿನಂದಿಸಿತು. ಇದ್ರ ಜೊತೆಗೆ ಗುಲ್ಬರ್ಗದಲ್ಲಿ ತಾವು ಸತತವಾಗಿ 10 ವರ್ಷಗಳನ್ನ ಪೂರೈಸಿರುವಂತದ್ದು ಕಂಪನಿ. ಈ ನಿಟ್ಟಿನಲ್ಲಿ ಅಲ್ಲಿನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹೇಗೆ ಆಚರಿಸಿದ್ರಿ? ಇಲ್ಲ, ನನಗೆ ಅದು ಒಂದು ಕನಸಿತ್ತು. 4 ವರ್ಷ ಆದ ನಂತರ ಬೇರೆ ನಾವು ಸುಮಾರು ಕ್ಯಾಂಪ್ ಮಾಡಾಗೆ ಒಂದು 4-5 ತಿಂಗಳ ಬಂದ್ರೆ ಸಾಕು, ಮಳೆಗಾಲ ಆಗಸ್ಟ್ 22 ಮಾಡಿದ್ದೇವೆ ನಾವು, ಮಳೆಗಾಲ ದಾಟಿ ಸಾಕು ಅನ್ನುವಂತ ರೀತಿಯಲ್ಲಿ ಹೋದವ್ರು ನಾವು. ಆದ್ರೆ 4 ವರ್ಷ ಮುಗಿದ ನಂತರ ಹೋಗ್ಬೇಕು ಅನ್ನುವಂಥದ್ದು ಏನೋ ಒಂದು ಬಂತು ನಮ್ಮಲ್ಲಿ. ಆದ್ರೆ ನಾವು ಹೋಗ್ಲಿಲ್ಲ. ಅಲ್ಲಿ ಜನತೆ ನಮ್ಮನ್ನು ಉಳಿಸ್ಕೊಂಡ್ರು. ಆ ಜನತೆ ಸಹಕಾರ ಕೊಟ್ಟರು, ನಮ್ಗೆ ಅನ್ನ ನೀರು ಕೊಟ್ರು ಅಂತ ಹೇಳಿ ನಾವು 10 ವರ್ಷಗಳವರೆಗೆ ಅಲ್ಲಿ ನಾವು ಕ್ಯಾಂಪ್ ಮಾಡಿದೆವು. ನನ್ನ ಸಂಕಲ್ಪ ಏನ್ ಬಂತು ಅಂದ್ರೆ 10 ವರ್ಷ ನಾವು ಕ್ಯಾಂಪ್ ಮಾಡ್ಬೇಕಾದ್ರೆ ಒಂದು ದಶಮಾನೋತ್ಸವ ಸಂಸ್ಥೆ, ನಾನು ಬೇರೆಯವರ ಕಡೆಯಿಂದ ಸಾಕಷ್ಟು ಸನ್ಮಾನ ಮಾಡ್ಕೊಂಡಿದ್ದೆ, ಸನ್ಮಾನ ಆಯ್ತು. ಆದ್ರೆ ನಾನು ನಮ್ಮ ಕಲಾವಿದರ ಋಣ ತೀರಿಸ್ಬೇಕಲ್ಲ. ಅದ್ರ ಜೊತೆ ನನಗೊಂದು ಕನಸು ಏನಿತ್ತಂದ್ರ, ಈ ವೃತ್ತಿ ಕಂಪನಿಗೆ ಕವಿಗಳದು ಒಂದು ಮುಖ್ಯ ಅಂಶ ಏನು, ಆ ಕವಿಗಳು ಕೂಡ ಲೇಖಕರಿಗೆ ವೃತ್ತಿ ಕಂಪನಿ ಲೇಖಕರಿಗೆ ವಿಶೇಷವಾಗಿ ಯಾರು ಗುರುತಿಸುದಿಲ್ಲ. ಅದಕ್ಕೆ ನಾನೊಂದು ಅವ್ರಿದ್ರೆ, ನಾವು ಸಾಹಿತ್ಯ ಇದ್ರೇನೆ ನಾಟಕ, ಸಂಗೀತ ಇದ್ರೆ ನಾಟಕ, ನಟರಿದ್ರೆ ನಾಟಕ, ಇದಕ್ಕೆ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲ ಕೂಡಿದ್ರೆ ಮಾತ್ರ ಒಂದು ನಾಟಕ ಕಲೆ. ಅದು ಮುಖ್ಯ ಕೇಂದ್ರ ಬಿಂದು ಅವರಾಗಿರ್ತಾರೆ ಕವಿಗಳು, ನಾಟಕ ಲೇಖಕರು. ಅವ್ರನ್ನ ಗುರುತಿಸುವಂತ ಕೆಲಸ ಮಾಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ನಾನು ಸುಮಾರು ಎಷ್ಟೋ ಜನ ತೀರಿ ಹೋಗಿದ್ದಾರೆ ಮಹಾನ್ ಕವಿಗಳು. ಇದ್ದಂತ 9 ಜನ ಕಲಾವಿದರನ್ನ ನಾವು ಮೆರವಣಿಗೆ ಮೂಲಕ ದಶಮಾನೋತ್ಸವ ಕಾರ್ಯಕ್ರಮ ಮಾಡಿ ಅವ್ರಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಅವ್ರನ್ನ ಗೌರವಿಸಿ ಸುಮಾರು ಮತ್ತೆ ನಮ್ಮ ಕಂಪನಿಯಲ್ಲಿ ಇರುವಂತ ದುಡಿಯುವಂತ 25-30 ಜನ ಕಲಾವಿದರಲ್ಲದೆ ನಮ್ಮಲ್ಲಿ ದುಡಿದು ಹೋದಂತ ಕಲಾವಿದರು, ಅದರ ಜೊತೆ ಬೇರೆ ಇದ್ದಂತ ಕಲಾವಿದರಿಗೂ ಸುಮಾರು 128 ಜನ ಕಲಾವಿದರಿಗೆ ನಮ್ಮ ದಶಮಾನೋತ್ಸವ ಸಂಭ್ರಮದಲ್ಲಿ ಅವರಿಗೊಂದು ಸನ್ಮಾನ ಮಾಡಿ ಗೌರವಿಸಿ ಕವಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಿದೆ. ಆವಾಗ ನಾನು ಅಂದ್ರೆ ನೀವು ಹೇಳ್ತಿರೋದು ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನಿಮ್ಗೆ ಸಹಕಾರ ಕೊಟ್ಟಿದ್ರು ಎಲ್ಲರನ್ನೂ ಕೂಡ ನೆನ್ಸ್ಕೊಂಡಿದ್ದೀರಾ ಆ ಸಂದರ್ಭದಲ್ಲಿ. ಒಟ್ಟಿನಲ್ಲಿ ಯಶಸ್ವಿ ಒಬ್ಬ ಶೇಖ್ ಮಾಸ್ತರ್ ಆದ್ರು ಅಂತಂದ್ರೆ ಕುಟುಂಬದ ಹಿನ್ನೆಲೆ ಜೊತೆಗೆ ಕುಟುಂಬ ನಿಮ್ಗೆಲ್ಲ ಸಹಕಾರ ಕೊಟ್ಟಿರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ಪರಿಚಯ ಒಂದಿಷ್ಟು. ಖಂಡಿತ. ಯಾಕಂತಂದ್ರೆ ನನ್ನ ಕುಟುಂಬ ಬಡತನದ ಪರಿಸ್ಥಿತಿಯಲ್ಲಿ ಬಂದವಳು. ಗಂಜಿಯಾಳ ಅಂತೇಳಿ ಕೂಡ್ಲಸಂಗದ ಹತ್ರ ನಮ್ಮ ಅಕ್ಕನ ಊರು. ನಮ್ಮ ಅಕ್ಕನೇ ಅವ್ರನ್ನ ಪರಿಚಯಿಸಿ ನನಗೆ ಅವ್ರನ್ನ ಮದುವೆ ಮಾಡಿದ್ರು. ಅವಳ ಹೆಸರು ಮಮತಾಜ್ ಬೇಗಂ ಅಂತ ಹೇಳಿ. ಅವರು ನಿರಕ್ಷರ, ಸಾಲಿ ಕಲ್ತಕ್ಕೆಲ್ಲ. ನಾನು ಸುಮಾರು ಈ ನಾಟಕ ಮಾಸ್ಟರ್ ಆದಾಗನೇ ನನಗೆ 77ರಲ್ಲಿ 78ರ ಮದುವೆ ಆದ್ರೆ ಮುಂದೆ 80, 82, 83 ದಶಕದಲ್ಲಿ ನಾನು ಬೇರೆ ನಾಟಕ ಕಲ್ಸಕ್ ಹೋಗ್ತಿದ್ದೆ. ನಾವು ಸುಮಾರು ಸ್ವಲ್ಪ ಮನೆಗೆ ತಂದು ಕೊಡೋದು ಕಡಿಮೆ ಆಗಿತ್ತು ಅವಾಗ. ಏನೋ ಅವ್ರನ್ನ ನೋಡ್ತಿದ್ದಿಲ್ಲ, ಅವ್ರು ತಂಪಾಡಿಗೆ ದುಡ್ಕೊಂಡ್ ಮಾಡ್ತಿದ್ರು. ಇದಕ್ಕ ಕಾರಣ ಏನಂದ್ರೆ ಅವ್ರು ಇಷ್ಟೆಲ್ಲ ಸಹಕಾರ ಕೊಟ್ರು,
ಅವರೆಲ್ಲ ನಮ್ಮನ್ನ ಕೈ ಬಿಟ್ಟು ಬಿಟ್ರು. ಅಂದ್ರೆ ಈ ಕುಣಿಕಿ ಬಿಚ್ಚಿದ ಎತ್ತು ಅಂತಾರಲ್ಲ ಹಂಗೆ ನಮ್ಮನ್ನ ಕೈ ಬಿಟ್ರು ಅಂತ ಹೇಳಿ ನಾವು ಅವ್ರ ಕೈ ಬಿಟ್ರು ಅಂತ ನಾನು ಈ ಮಟ್ಟಕ್ಕೆ ಬಂದಿನೇನೋ ಅಂತ ನನ್ನ ಭಾವನೆ. ಅವ್ರೇನಾದ್ರೂ ನನ್ನ ಕಾಲು ಎಳೆಯುವ ಕೆಲಸ ಮಾಡಿ ಬಿಗಿ ಹಾಕಿಬಿಟ್ಟಿದ್ರಂದ್ರೆ ಈ ರೀತಿ ನನಗೆ ಬರ್ತಿದ್ದೇನೋ ಇಲ್ಲೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನನಗೆಲ್ಲ ನನ್ನ ಮಗ, ನಮ್ಮ ಅಣ್ಣ, ನಮ್ಮ ಎಲ್ಲರೂ ನನಗೆ ಸಹಕಾರ ಕೊಟ್ಟರು. ನಾನು ಯಾವದಕ್ಕೂ ಯಾವ ಅಡ್ಡ ದಾರಿಗೆ ಬರಲಿಲ್ಲ. ಅವರು ಯಾವ ಕ್ವಶನ್ ಕೇಳಿಲ್ಲ, ನನ್ನನ್ನೇ ಬಿಟ್ಬಿಟ್ರು ಅವರು. ಆ ಬಿಟ್ಟಿನಿ ಅಂತ ಹೇಳಿ ಇಲ್ಲಿವರೆಗೆ ನಾನು ಬೆಳೆದೆ. ನನ್ನ ಕುಟುಂಬದ್ದು ಒಳ್ಳೆ ಸಹಕಾರ ಅದು. ಯಾವುದನ್ನು ಒಂದು ಚಕಾರ ಶಬ್ದ ಇವತ್ತು. ತಮ್ಮ ಶ್ರೀಮತಿಯವರ ಹೆಸರು ಮಮತಾಜ್ ಬೇಗಮ್. ತಮ್ಮ ಮಕ್ಕಳು? ಮಗ ಒಬ್ಬವ ಬಾಬಾ ಸಾಹೇಬ್ ಅಂತ ಹೇಳಿ. ಅವ್ರೇನ್ ಮಾಡ್ತಾ ಇದಾರೆ? ಅವನಿಗೆ ಒಂದು ಬಿಸ್ನೆಸ್ ಮಾಡಿಕೊಟ್ಟಿವಿ, ಪ್ರಿಂಟಿಂಗ್ ಪ್ರೆಸ್ ಹಾಕಿಕೊಟ್ಟಿ, ಅಪ್ಸೆಟ್ ಪ್ರಿಂಟಿಂಗ್ ಪ್ರೆಸ್. ನಮ್ಮ ಅಣ್ಣವರು ಕೂಡ ಅವರು ಪ್ರಿಂಟಿಂಗ್ ಪ್ರೆಸ್. ನಮ್ಮ ಅಣ್ಣನ ದಾರಿಯಲ್ಲಿ ಅವ್ರು ಬೆಳೆದ್ರು. ನಮ್ಮ ಅಣ್ಣ ಮೂಲತಃ ಪ್ರಿಂಟಿಂಗ್ ಪ್ರೆಸ್, ಅವ್ರ ಜೊತೆ ನಮ್ಮ ಮಗ ಸೇರ್ಕೊಂಡು ಕೆಲಸ ಮಾಡಿ ಅವನಿಗೆ ಒಂದು ಪ್ರೈವೇಟ್ ಪ್ರಿಂಟಿಂಗ್ ಪ್ರೆಸ್ ಹಾಕಿಕೊಟ್ಟೆವು. ಆಗ್ಲಿ. ಇಷ್ಟೆಲ್ಲ ನೀವು ಕುಟುಂಬದ ಹಿನ್ನೆಲೆ ಹೊಂದಿದ್ದೀರಾ, ಜೊತೆಗೆ ಯಶಸ್ವಿ ಒಬ್ಬ ರಂಗಕರ್ಮಿಯಾಗಿ ಕೆಲಸ ಎಲ್ಲ ಮಾಡಿದ್ದೀರಾ. ಇದ್ರ ಜೊತೆಗೆ ಇವತ್ತೊಂದು ದಿವಸ ನಾವೇನಾದ್ರೂ ನೋಡಿದ್ರೆ ಎಷ್ಟೋ ಜನ ಅವರು ಹಾಡುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ಧ್ವನಿ ಸುರುಳಿಗಳು ಆಗ್ತಾ ಇರುತ್ತೆ. ಒಬ್ಬ ಯಶಸ್ವಿ ರಂಗಕರ್ಮಿಯಾಗಿ ತಾವೇ ಈ ಥರದ್ದು, ತಾವೇ ರಚನೆಕಾರರಾಗಿದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ತಮ್ದೇನಾದ್ರೂ ಧ್ವನಿ ಸುರುಳಿಗಳು ಈ ಥರದ್ದೇನಾದ್ರು ಬಂದಿದೆಯಾ, ಹೇಗೆ? ಇಲ್ಲ, ನಾನು ಅವಾಗ ಸಂಗೀತ ನಿರ್ದೇಶನ ಮಾಡಿ ಹಾಡುಗಳ ರಚನೆ ಮಾಡಿದ ಸಂದರ್ಭದಲ್ಲಿ ಮೊದಲನೇ ಮಾತು ಬಡತನ ಅನ್ನುವಂಥದ್ದು ಅವಾಗಿತ್ತು. ಮಾಡುವಂಥದ್ದು ನಮಗೆ ಆ ಕಲ್ಪನೆ ಕೂಡ ಇದ್ದಿಲ್ಲ. ನಾವು ಇವತ್ತಿನ ದಾಖಲೆಗಳನ್ನು ಮಾಡಿ ಇಡಬೇಕು ಅನ್ನುವಂಥದ್ದು ಇದ್ದಿಲ್ಲ. ಅವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಎಂಥ ದಡ್ಡತನ ಮಾಡಿಬಿಟ್ಟಿವಲ್ಲ ಅಂತ ಈಗ ಅನಿಸ್ತದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ದಾಖಲೆ ಮಾಡಬೇಕು ಅನ್ನೋ ಮನಸ್ಸು? ಹೌದು, ನನಗೆ ಖಂಡಿತ ಇದೆ. ಇನ್ನು ಬೇರೆ ಬೇರೆ ದಾಖಲೆ ಮಾಡಿರ್ತಾರೆ. ಈಗ ಪೌರಾಣಿಕ ನಾಟಕದ ಕ್ಯಾಸೆಟ್ಟು, ಸಿಡಿಗಳು, ಸಾಕಷ್ಟು ಹಾಡುಗಳನ್ನ ಮಾಡಿದ್ದಾರೆ. ಆದ್ರೆ ನಂದು ಕೂಡ ಈ ಸಾಮಾಜಿಕ ನಾಟಕಕ್ಕೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಅದ. ಆ ಸಾಮಾಜಿಕ ನಾಟಕದ ಹಾಡುಗಳನ್ನ ನಾನು ಸಿಡಿ ಮಾಡಿಸ್ಬೇಕು ಅನ್ನುವಂಥ ವಿಚಾರ. ಸುಮಾರು ಬಹಳ ಜನರು ಅದಾವ. ಇವತ್ತು ಸಪ್ಪಂಡಿಯವರು, ಅಲ್ಲಿಂದ ಭೂತಿಯವರು, ಎಷ್ಟೋ ಜನ ಮಾಡಿದ್ದಾರೆ. ಅದು ನನ್ನ ಜೊತೆ ಅಂಥವೆಲ್ಲ ಅಳಿವನ್ನು ನೆನಪಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾನು ಒಂದು ರಂಗಗೀತೆಯ ಒಂದು ಸಿಡಿಯನ್ನು ಮಾಡಬೇಕು ಅನ್ನುವಂಥದ್ದು ಆಸೆ ಐತಿ ನನಗೆ. ಇದ್ರ ಜೊತೆಗೆ ನೀವು ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ತಾವು ವೃತ್ತಿರಂಗ ಭೂಮಿಯ ಕಲಾವಿದರ ಸಂಘದ ಅಧ್ಯಕ್ಷರು ಆಗಿಯೂ ಕೂಡ ಕೆಲಸ ಮಾಡಿ. ಹೌದು. ಹೇಗೆ, ಏನ್ ಮಾಡಿದ್ದೀರಾ ಅಲ್ಲಿ? ನಾನು ಅದು 92ರಲ್ಲಿ ವೃತ್ತಿ ರಂಗಭೂಮಿ ಕಲಾವಿದನಾದೆ. ವಿಜಾಪುರದಲ್ಲಿ ಜಿಲ್ಲಾ ವೃತ್ತಿ ರಂಗಭೂಮಿ ಕಲಾವಿದರ ಸಂಘ ಅಂತ ಸ್ಥಾಪನೆ ಮಾಡಿದಾಗ ಎಲ್ಲರೂ ಸೇರಿ ನನ್ನನ್ನೇ ಅಧ್ಯಕ್ಷನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಒಟ್ಟಿಗೆ ಕೂಡಿಸ್ಕೊಂಡು ಅವ್ರಿಗೆ ಏನಾದರೂ ಒಂದು ಸೌಕರ್ಯ ಒದಗಿಸಬೇಕು ಅನ್ನುವಂಥದ್ದು, ಒಂದು ಸಂಘಟನೆ, ಒಂದು ಸಂಘ ಇತ್ತಂದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಸಂಘ ಸ್ಥಾಪನೆ ಮಾಡಿದೆ. ಆ ಸಂಘ ಸ್ಥಾಪನೆ ಮಾಡಿ ಎಲ್ಲ ಕಲಾವಿದರಿಗೆ ಒಂದು ಇರ್ಲಿಕ್ಕೆ ಆಶ್ರಯ ಯೋಜನೆ, ಒಂದು ಮನೆಯನ್ನು ಕಲ್ಪಿಸಿಕೊಡ್ಬೇಕು, ಏನಾದರೂ ಅವ್ರಿಗೊಂದು ಒಳ್ಳೇದು ಮಾಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಅದನ್ನ ಮಾಡಿದೆ. ಅದು ಕೂಡ ಈಗ ಯಶಸ್ವಿಯಾಗಿ ಅಲ್ಲಿ ಜಾಗ ಸುಮಾರು ಒಂದು 70-80 ಜನರಿಗೆ ಅಲ್ಲಿ ಬುರ್ಣಾಪುರ ಅಂತ ಐತಿ, ಅಲ್ಲಿ ಜಾಗ ಅವ್ರಿಗೆ ಐತಿ. ಇನ್ನೂ ಅವು ಕಟ್ಟಡ ಆಗಿಲ್ಲ. ಹಾಗಿದ್ರೆ ತಾವು ಸಮಾಜ ಸೇವಕರಾಗಿಯೂ ಕೂಡ ಗುರುತಿಸ್ಕೊಂಡಿದ್ದೀರಾ. ಹಾಗಾಗಿ ಯಾವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದೀರಾ? ಹೌದು, ನನಗೆ ಒಂದು ಏನಂದ್ರೆ, ನಾನು ಮಠಮಾನ್ಯಗಳಲ್ಲಿ ಬೆಳೆದಂತ ಮನುಷ್ಯ. ನಾನು ಅಲ್ಲಿ ನನಗೇನು ಆ ಹಿಂದಿನ ಅರಿವು ಏನಂತಂದ್ರೆ, ನಾನು ಸ್ವಲ್ಪ ಸ್ಥಿತಿವಂತ ಆದಾಗ ಈ ಋಣನ ಮುಟ್ಟಿಸ್ಬೇಕು, ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನುವಂಥದ್ದು ಮೊದಲಿಗೆ ನಾನು ಸಮಾಜ ಸೇವೆ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು, ಇದು ಒಂದು ಸಮಾಜ ಸೇವೆ ಅಂತ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳಿಗೆ ತುಲಾಭಾರ ಮಾಡಿದೆ. 2 ಬಾರಿ ತುಲಾಭಾರ ಮಾಡಿದೆ. ಮತ್ತ ಇನ್ನೊಬ್ರು ಹಾರ್ಕೋಟ್ ಚನ್ನವೀರ ಶಿವಾಚಾರ್ಯ ಅಂತದಾರ. ನಾನು ನಿಜವಾಗ್ಲೂ ಆ ಮಠದ ಭಕ್ತ. ನಾನು ಆ ಮಠದ ಬಗ್ಗೆ ನಾನು ಸುಮಾರು ಅವ್ರ ಜಾತ್ರೆ ಕ್ಯಾಂಪಿಗೆ ಹೋದಾಗ ನಮ್ಗೆ ಬಹಳ ಗೌರವದಿಂದ ಅವರೆಲ್ಲ ನಮ್ಮನ್ನ, ಅವರು ಕೂಡ ನನಗೆ ಎಂತೆಂಥೋ ಸಂದರ್ಭದಲ್ಲಿ ನಮಗೆಲ್ಲ ಸನ್ಮಾನ ಮಾಡಿ ಚಿನ್ನದ ಉಂಗ್ರ ಹಾಕಿ ಬಹಳ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಕೂಡ ನಾನು ನಿಜವಾಗ್ಲೂ ಆ ಮಠದ ಭಕ್ತನಾಗಿದ್ದೀನಿ. ಅವ್ರಿಗೂ ಕೂಡ ನಾನು ತುಲಾಭಾರ ಮಾಡಿದ್ದೇನೆ. ಇನ್ನು ಒಂದು ಚನ್ನಬಸವ ಶಿವಗಳ ಮಹಾತ್ಮೆ ಅಂತ ಒಂದು ನಾಟಕದ, ಅದನ್ನು ಕೂಡ ನಾನು ಸಿಡಿ ಮಾಡಬೇಕು ಅನ್ನುವಂಥದ್ದು ಒಂದು ನಂದು ಕನಸು ಒಂದು ಹಾಗೆ ಉಳಿದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ, ಅದನ್ನು ಮಾಡೇ ಬಿಡ್ತೀನಿ ನಾನು. ಇದ್ರ ಜೊತೆಗೆ ಈಗ ನಾಟಕ ಅಕಾಡೆಮಿಯ ಸದಸ್ಯರಾಗಿಯೂ ಕೂಡ ತಾವು ಕೆಲಸ ಪ್ರಾರಂಭದಲ್ಲಿ ಮಾಡಿದ್ರು. ಹಾಗಾಗಿ ಅದರ ನೆನಪನ್ನ ಕೇವಲ ಒಂದು ವಾಕ್ಯದಲ್ಲಿ ಹೇಳೋದವ್ರು ಏನು ಹೇಳ್ಬೋದು? ಇಲ್ಲ, ನಾನು ನಾಟಕ ಅಕಾಡೆಮಿ ಆರ್ ನಾಗೇಶ್ವರ ಅಧ್ಯಕ್ಷರಿದ್ದಾಗ ನಾಟಕ ಅಕಾಡೆಮಿ ಸದಸ್ಯನಾಗಿ ಕೆಲಸ ಮಾಡಿದೆ.
ಅದು ಅಕಾಡೆಮಿ ಸದಸ್ಯನಾಗಿ ಕೆಲಸ ಮಾಡೋದು ಈ ಸದ್ದು ನನಗೆ ಅನುಕೂಲ ಆಯ್ತು ಅನ್ನೋದು ಸ್ವಲ್ಪ ಮಟ್ಟಿಗೆ ನನಗೆ ಆಧಾರ ಅದು ಆ ಮಾಹಿತಿ ಎಲ್ಲ ಸಿಕ್ತಲ್ಲ ಅನ್ನುವಂಥದ್ದು ಒಂದು. ಅಕಾಡೆಮಿ ಸದಸ್ಯ ಇದ್ದಾಗ ನಾನು ಕೂಡ ಕೆಲವೊಂದಿ ಕಲಾವಿದರಿಗೆ ಮಾಶಾಸನ ದೊರಕಿಸೋದಾಗ್ಲಿ, ಪ್ರಶಸ್ತಿ ಕೊಡಿಸೋದ್ರಲ್ಲಾಗ್ಲಿ, ಏನಾದ್ರೂ ಅವ್ರಿಗೆ ಕಲಾವಿದರ ಬಗ್ಗೆನೇ ಚಿಂತನೆ ಮಾಡಿದವ ನಾನು. ಯಾಕಂದ್ರೆ ನಾನು ಒಬ್ಬ ಕಲಾವಿದನಾಗಿ ಕಲಾವಿದರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದವ. ಹಾಗೆ ಈಗ ತಾವು ಅಕಾಡೆಮಿ, ಅದರಲ್ಲೂ ಕೂಡ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಸ್ಥಾನವನ್ನ ವಹಿಸ್ಕೊಂಡಿದ್ದೀರಾ. ಈ ನಿಟ್ಟಿನಲ್ಲಿ ಈಗಾಗಲೇ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ನಾವು ನಮ್ಮ ನಾಟಕ ಅಕಾಡೆಮಿ ಕಾರ್ಯಕ್ರಮ ಮೊದಲಿಗೆ ನಾವು ಕ್ರಿಯೋಜನೆಯಲ್ಲಿ ಮಾಡ್ಕೊಂಡಂತೆ ಸುಮಾರು ಮಾಮೂಲಿ ಎಲ್ಲ ಇರ್ತವೆ. ಇವು ನಾಟಕೋತ್ಸವ, ನಾಟಕ ರಂಗೋತ್ಸವ, ಪೌರಾಣಿಕ ನಾಟಕೋತ್ಸವ, ರಂಗಗೀತೆಗಳ ಉತ್ಸವ, ಮತ್ತೆ ವೃತ್ತಿ ನಾಟಕೋತ್ಸವ, ಇವು ಮಾಮೂಲಿ ಮೊದಲಿಂದ ಇದ್ದೇ ಅದಾವ. ಆದ್ರೆ ನಾನು ಈ ಹಿಂದೆ ತಿಂಗಳ ನಾಟಕ ಅಂತ ಆರ್ ನಾಗೇಶ್ವರ ಇದ್ದಾಗ ಮಾಡ್ತಿದ್ರು. ಅದನ್ನ ತಿಂಗಳಿಗೆ ಒಂದು ಅಂದ್ರೆ 12 ಮಾಡ್ತಿದ್ರು ಅವರು. ನಾವು ಅದನ್ನ ದುಪ್ಪಟ್ಟು ಮಾಡಿದೆವು. ಅಂದ್ರೆ ಉತ್ತರ ಕರ್ನಾಟಕಕ್ಕೂ ಕೂಡ ಇಲ್ಲೇ ಸೀಮಿತ ಆಗಬಾರ್ದು, ಉತ್ತರ ಕರ್ನಾಟಕಕ್ಕೂ ಆಗ್ಲಿ ಅನ್ನುವಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಗಡಿನಾಡು ಭಾಗಗಳಲ್ಲಿ ಕೂಡ ಒಂದು ಸಂಸ್ಕೃತಿ ಬೆಳಿಲಿ, ಕಲೆ ಬೆಳಿಲಿ, ಅಲ್ಲಿ ಕಲಾವಿದರು ತಯಾರಾಗ್ಲಿ ಅನ್ನುವಂಥದ್ದು ಒಂದು ಉದ್ದೇಶ ನಂದು. ಆ ಉದ್ದೇಶದಿಂದ ಬೇರೆ ಬೇರೆ ಭಾಗಕ್ಕೆಲ್ಲ ನಾವು ಕಾರ್ಯಕ್ರಮ ಕೊಡಬೇಕು, ಮತ್ತೆ ಜಿಲ್ಲಾ ರಂಗ ಕೈಪಿಡಿಗಳನ್ನ ತರಬೇಕು ಅನ್ನುವಂಥದ್ದು ಕೂಡ ನಮ್ಮಲ್ಲಿ ನಮ್ಮ ನಾಟಕ ಅಕಾಡೆಮಿ ಕನಸು. ಮುಂದಿನ ದಿನಗಳಲ್ಲಿ 30 ಜಿಲ್ಲೆಯ ಕಲಾವಿದರ ರಂಗ ಕೈಪಿಡಿ ಮತ್ತೆ ರಂಗ ಸಂಪನ್ನರು, ಯಾಕಂದ್ರೆ ಪ್ರಕಟಣೆ ಆದವು ಅಂದ್ರೆ ಅವು ಖಂಡಿತ ಉಳಿತವ. ಇವು ನಾಟಕೋತ್ಸವ, ನಾಟಕ, ಮನರಂಜನೆ ಕಾರ್ಯಕ್ರಮ ಇದು ಹೋಗಿಬಿಡ್ತದೆ. ಅದಕ್ಕೆ ನಾನು ಮುಖ್ಯ ಒತ್ತು ಕೊಡಬೇಕು ಅನ್ನುವಂಥದ್ದು ಒಂದು ನನ್ನ ಉದ್ದೇಶ ನಾಟಕ ಅಕಾಡೆಮಿಯಿಂದ. ಮತ್ತೆ ಇನ್ನು ಪ್ರಶಸ್ತಿ ಮತ್ತು ಕಲಾವಿದರಿಗೆ ಮಾಶಾಸನ ಅದು ಸರ್ಕಾರ ಮಾಡ್ತದೆ. ಪ್ರಶಸ್ತಿ ಕೂಡ ನಾವು ನಮ್ಮ ಸಚಿವರಿಗೆ ಮೊನ್ನೆ ನಾನು ಕೇಳ್ಕೊಂಡಿನಿ, ಸರ್ಕಾರದ ಒಂದು ಚೌಕಟ್ಟು 15 ಪ್ರಶಸ್ತಿ ಮಾಡಬೇಕು ಅಂತಿದ್ದಾಗ ನಾನು ಸಚಿವರಿಗೆ ಮನವರಿಕೆ ಮಾಡ್ಕೊಂಡಿದ್ದೀನಿ, ಉಮಾಶ್ರೀ ಮೇಡಮ್ ಅವರಿಗೆ, ದಯವಿಟ್ಟು ಇದನ್ನ 15 ಬದಲಿ 30 ಮಾಡ್ರಿ ಅನ್ನುವಂಥದ್ದು ಒಂದು. ಅದರ ಜೊತೆ ಮಾಶಾಸನ ಮೊತ್ತ ಹೆಚ್ಚು ಮಾಡ್ರಿ, ಮತ್ತೆ ಪ್ರಶಸ್ತಿ ಮೊತ್ತ ಹೆಚ್ಚು ಮಾಡ್ರಿ. ಆಮೇಲೆ ಕಲಾವಿದರಿಗೆ ವೈದ್ಯಕೀಯ ನೆರವು ಪ್ರಶಸ್ತಿ ಆದ್ರೆ ಮಾತ್ರ, ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕವರಿಗೆ ಮಾತ್ರ ಪ್ರಶಸ್ತಿ ವೈದ್ಯಕೀಯ ನೆರವು ಸಿಗುವುದು ಒಂದು ವಾಡಿಕೆ ಮಾಡ್ಕೊಂಡಿದ್ದಾರೆ ಇಲಾಖೆ. ಅದಕ್ಕೆ ದಯವಿಟ್ಟು ಅದನ್ನು ಕೂಡ ನಾನೇನು ಹೇಳಿದ್ದೀನಿ ಅಂದ್ರೆ, ಒಂದು ನಮ್ಮ ಬರಗೂರು ಸಾಹೇಬರು ಸಾಂಸ್ಕೃತಿಕ ನೀತಿ ಯೋಜನೆ ಅಂತ ಒಂದು ಅದರ ಅಧ್ಯಕ್ಷರ, ಅವ್ರಿಗೂ ಕೂಡ ಒಮ್ಮೆ ನಾನು ಅವರಲ್ಲಿ ಭಾಗವಹಿಸಿ ನಮ್ಮ ವೈದ್ಯಕೀಯ ನೆರವು ಕಲಾವಿದರಿಗೆ ಇದು ಯಶಸ್ವಿನೇ ತರನ ಅಳವಡಿಸಿ ಅವ್ರಿಗೆ ಕೂಡ ವೈದ್ಯಕೀಯ ನೆರವು ಅದರಲ್ಲಿ ಮಾಡ್ರಿ ಅನ್ನುವಂಥದ್ದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿ ಸುಮಾರು ಕಲಾವಿದರಿಗೆ ಏನು ಬೇಕು ಅನ್ನುವಂಥದ್ದನ್ನ ನಾನು ಅವರಿಗೆ ಮನವಿ ಮಾಡಿ ಅವ್ರಿಗೆ ಮುಟ್ಟಿಸಿದ್ದೀನಿ. ಸಚಿವರಿಗೂ ಕೂಡ ನಾನು ಅವ್ರ ಮನವರಿಕೆ ಮಾಡಿದ್ದೀನಿ. ಅವರು ಮುಂದಿನ ದಿನಗಳಲ್ಲಿ ಮಾಡಬಹುದು. ಯಾಕಂದ್ರೆ ಅವರು ಅದ್ಭುತ ಕಲಾವಿದರು, ರಂಗಭೂಮಿಯ ನೋವು ನಲಿವು ಎಲ್ಲ ಅವ್ರಿಗೆ ಗೊತ್ತಿದ್ದವರು. ಅವ್ರು ಮಾಡ್ತಾರಂತ ಭರವಸೆ ನನಗೆ ಐತಿ, ಮಾಡಬಹುದು, ಮಾಡ್ತಾರೆ ಅಂತ ನಾನು ಕನಸು ಕಾಣ್ತೀನಿ. ಇತ್ತೀಚೆಗೆ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದು ಅಂದ್ರೆ ಯಾವುದು? ಇತ್ತೀಚೆಗೆ ಅಕಾಡೆಮಿಯಿಂದ ಮೊನ್ನೆ ಹೋದ ತಿಂಗಳ 14ನೇ ತಾರೀಕಿಗೆ ಏಣಿಗೆ ಬಾಳಪ್ಪ ಅವ್ರದ್ದು ಅದೊಂದು ಅದ್ಭುತವಾದಂತ ಕಾರ್ಯಕ್ರಮ ಸರ್ಕಾರ ಕೂಡ ಮಾಡಿತ್ತು ಬೆಳಗಾವಿಯಲ್ಲಿ. ನಾವು ಪ್ರಪ್ರಥಮದ ಕಾರ್ಯಕ್ರಮ ಒಬ್ಬ ಹಿರಿಯ ರಂಗ ಜೀವ ಅವರಿಗೆ ನಾವು ಒಂದು ನಾಟಕ ಅಕಾಡೆಮಿಯಿಂದ ಒಂದು ಗೌರವ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಅದನ್ನ ಸಮಿತಿಯಲ್ಲಿ, ಸರ್ವ ಸದಸ್ಯರ ಸಮಿತಿಯಲ್ಲಿ ತೆಗೆದುಕೊಂಡೇವು ನಾವು. ಅದನ್ನ ತೆಗೆದುಕೊಂಡಾಗ ಅದು ಒಳ್ಳೆ ಯಶಸ್ವಿ ಆಯ್ತು. 101 ವರ್ಷ, 101 ವರ್ಷದ ಅವರಿಗೆ ಯಾವ ರೀತಿಯಿಂದ ಗೌರವ ಮಾಡಬೇಕು ಅನ್ನುವಂಥ ಸಮಿತಿಯಲ್ಲಿ ಮಾಡಿಕೊಂಡು ನಾವು ಅವರಿಗೆ ಅವರು ಬಸವಣ್ಣನ ಪಾತ್ರ ಮಾಡಿದ್ದು ಬಹಳ ಮುಖ್ಯ. ನಾ ಸಣ್ಣ ಇದ್ದಾಗ ಅವ್ರ ನಾಟಕ ನೋಡಿದ್ದೆ ನಾನು. ಅದನ್ನ ನಾವು ನಮ್ಮ ತಲೆಯಲ್ಲಿ ಅದನ್ನೆಲ್ಲ ಹಾಕೊಂಡು ನಮ್ಮ ಸದಸ್ಯರಿಗೆಲ್ಲ ಕೊಟ್ಟೆವು. ಅವರಿಗೆ ಬಸವಣ್ಣವರ ಡ್ರೆಸ್ ತೊಡಿಸಿ, ಅವರ ಉಡುಪುಗಳನ್ನು ತೊಡಿಸಿ, ಆಮೇಲೆ ಕಿರೀಟ ಹಾಕಿ. ಯಾಕಂದ್ರ 101 ವರ್ಷದ ಮನುಷ್ಯ, ಆ ಕಿರೀಟ ಭಾರ ಇಲ್ಲದ್ದು ಹಗುರವಾದದ್ದನ್ನ ತೊಡಿಸುವಂತ ವಿಚಾರ ಮಾಡಿ ಅವ್ರನ್ನೆಲ್ಲ ವೀಲ್ ಚೇರ್ ಮೇಲೆ ವೇದಿಕೆ ಮೇಲೆ ತಂದೆವು. ಅವ್ರನ್ನ ಹೆಂಗ್ ಸ್ವಾಗತ ಮಾಡುವುದು ಅನ್ನುವಂಥದ್ದು ಒಂದು ವಿಚಾರ ಬಂದಾಗ ಈ ರೀತಿಯಿಂದ ಅವರು ಮೊದಲಿಗೆ ನಾಂದಿ ಪದ್ಯದೊಂದಿಗೆ ಅವ್ರನ್ನ ಸ್ವಾಗತ ಮಾಡೋಣ, ನಾಂದಿ ಪದ್ಯ ಯಾವ್ದು ಮಾಡಬೇಕು ಅಂತ ಅವರಿಗೆ ಗೌರವಿಸುವಂತ ಕೆಲಸ ನಾವು ಮಾಡ್ಬೇಕಾದ್ರೆ ಯಾವ ರೀತಿಯಿಂದ ಮಾಡ್ಬೇಕನ್ನುವಾಗ ಅದನ್ನ ವಿಚಾರ ನಾನೇ ತಗೋತೆ ಅಂತೇಳಿ ಸ್ವತಃ ನಾನು
ಹಾಡು ಕೂಡ ರಚನೆ ಮಾಡಿದೆ. ಹಾಗಿದ್ರೆ ಯಾವ ಒಂದು ಹಾಡು, ಯಾಕೆಂದ್ರೆ ಅವತ್ತೊಂದು ದಿವಸ ಕಾರ್ಯಕ್ರಮದಲ್ಲಿ ತಾವೇ ರಚನೆ ಮಾಡಿರುವಂತಹ ಹಾಡನ್ನು ಕೂಡ ಹಾಡಿದ್ದೀರ, ಹಾಗಾಗಿ ಅದೊಂದು ಸಾಲನ್ನು ನಾವು ಕೇಳೋಣ. ಅದು ಯಾಕಂದ್ರೆ ಸುಮಾರು ಒಂದು 5 ನಿಮಿಷ ಮ್ಯೂಸಿಕ್ ಇದು ಕೇರಿ ಇತ್ತು. ಸುಮ್ಮನೆ ಸಂಕ್ಷಿಪ್ತ ಅವರ ಒಂದು ನೆನಪು ಈ ರೀತಿಯಿಂದ ಮಾಡಿ ಅಂತೇಳಿ ನಿಮ್ಮ ಸ್ವಲ್ಪ ಅನಿಸ್ತೀನಿ. ಓಂ ನಮೋ ಗಣಪತೆ, ಓಂ ನಮೋ ನಾಟ್ಯ ದೇವತೆ, ಓಂ ನಮೋ ಸಿರಿರಾತೆ, ಓಂ ನಮೋ ಸಕಲ ಭೀಷ್ಟ ದೇವತೆ, ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ ಸಕಲ ಭೀಷ್ಟ ದೇವತಾದಿ ಶುಭ ಸನ್ನಿಧಾನಕ್ಕೆ ಕಡು ಭಕ್ತಿ ತನುವುಕ್ಕೆ ನೋಳ್ ಪೂಜೆಗೊಳ್ಳುತ್ತ ಶುಭದೇನು ವಂದಿತ ನಿತ್ಯ ಮಧು ಸುರಿಸಿತ ರಂಗಭೂಮಿ ಸೆಲೆಯಾಗಿ ನಾಟ್ಯ ಕಲೆಯ ಬೆಳಗಿಸಿದ ಶತಮಾನದ ಶಕ ಪುರುಷ ಏಣಗಿ ಬಾಳಪ್ಪಗೆ ಓಂ ನಮೋ ಓಂ ನಮೋ. ನಾಟ್ಯ ಕಲೆಯ ಭೂಷಣ ನಾಡೋ ಜತೇಜನೆ ಅಪಾರ ಕೀರ್ತಿ ಗಳಿಸಿದ ನಿಮಗೆ ನಮ್ಮ ವಂದನೆ. ನಾಟ್ಯ ಕಲೆಯ ಬೆಳಗಿಸಿದ ನಾಡೋ ಜತೇಜನೆ ಅಪಾರ ಕೀರ್ತಿ ಗಳಿಸಿದ ನಿಮಗೆ ನಮ್ಮ ವಂದನೆ. ಶುಭ ಕೋರುವೆವು ನಾವು ಇಂದಿನ ಶುಭ ದಿನದಿ, ಶುಭ ಕೋರುವೆವು ನಾವು ಇಂದಿನ ಶುಭ ದಿನದಿ. ನಾಟಕ ಅಕಾಡೆಮಿಯ ಸರ್ವವೃಂದದೊಂದಿಗೆ, ನಾಟಕ ಅಕಾಡೆಮಿಯ ಸರ್ವವೃಂದದೊಂದಿಗೆ ಓಂ ನಮೋ ಓಂ ನಮೋ ಓಂ ನಮೋ. ಅದನ್ನೆಲ್ಲ ನಾನೇ ಸಾಹಿತ್ಯ ರಚನೆ ಮಾಡಿ ಇನ್ನೂ ಇದರಲ್ಲಿ ಒಂದು ಬಿಟ್ಟಿದ್ದೀನಿ. ರಚನೆ ಮತ್ತು ಸಂಗೀತ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದ್ರೊಳಗೆ. ಇದ್ರ ಜೊತೆಗೆ ನನಗನ್ಸೋದೇನು ಅಂತಂದ್ರೆ, ತಾವು ಅಕಾಡೆಮಿಯ ಅಧ್ಯಕ್ಷರಾದ ಮೇಲೆ ಜೊತೆಗೆ ಈ ಕಡೆ ರಂಗಭೂಮಿ ಎರಡೂ ಕೂಡ ಕಂಪನಿ ಬೇರೆ ಇದೆ, ಇಷ್ಟೆಲ್ಲವೂ ಕೂಡ ಸಮಯ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತಿದ್ದೀರಾ? ಇಲ್ಲ, ನಾನು ಒಂದು ಜವಾಬ್ದಾರಿತ ರಾಜ್ಯದ ಒಬ್ಬ ಜವಾಬ್ದಾರಿತ ನಾಟಕ ಅಕಾಡೆಮಿ ಅಧ್ಯಕ್ಷನಾದಾಗ ನಾನು ಎಲ್ಲಾನು ಬಿಡಬೇಕಾಗ್ತದೆ. ಯಾಕಂತಂದ್ರೆ ಅಪಾದನೆಗೆ ಗುರಿ ಅನ್ನೋದಕ್ಕಿಂತ ಮುಖ್ಯ ನಾ ಇಲ್ಲಿ ಕೆಲಸ ಮಾಡಬೇಕು ಅಂತ ಬಂದೀನಿ. ನಾನು ಅಧಿಕಾರ ಚಲಾವಣೆ ಮಾಡಬೇಕಾಗಿ ಬಂದವನಲ್ಲ. ಕಲಾವಿದರಿಗೆ ಒಳ್ಳೇದು ಮಾಡಬೇಕು, ಕಲಾವಿದರಿಗೆ ಏನಾದರೂ ಒಳ್ಳೆಯ ವ್ಯವಸ್ಥಿತವಾದಂಥದ್ದನ್ನು ಓಡಿಸ್ಬೇಕು. ಆಮೇಲೆ ನಾನು ಕಂಪನಿ ಖಂಡಿತ ಹೋಗೋದಿಲ್ಲ. ಅವರು ಸಂಚಾಲಕರಂತ ಶ್ರೀಧರ್ ಹೆಗಡೆ ಅವರಿದ್ದಾರೆ, ಅವರೇ ನೋಡ್ಕೋತಾರೆ ಆ ಕಂಪನಿ. ನಾನು 3 ವರ್ಷ ಕೂಡ ನಾನು ಅಲ್ಲೇ ಅಷ್ಟೇ ನಮ್ಮ ಸೆಲ್ನಲ್ಲಿ ಅವ್ರನ್ನೆಲ್ಲ ಕೇಳ್ತಿರ್ತೀನಿ, ಮಾಡ್ತಿರ್ತೀನಿ ಅಷ್ಟೇ. ಅಲ್ಲಿ ಕಂಪನಿಯದು ಜವಾಬ್ದಾರಿ ನಾನು ಕಂಪನಿ ಕಡೆ ಹೋದ್ಬಿಟ್ರೆ ಇಲ್ಲಿದೆಲ್ಲ ಯಾಕಂತಂದ್ರೆ ನಾನು ಜವಾಬ್ದಾರಿ ಇದನ್ನ ತಗೊಂಡ್ಬಂದೀನಿ. ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿ ಕಲಾವಿದರ ಕುಂದುಕೊರತೆಗಳನ್ನ, ನೋವು ನಲಿವುಗಳನ್ನ ಅಕಾಡೆಮಿ ಏನ್ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನುವಂತ ಒಂದು ಸ್ಥಾನ ದೊಡ್ಡದು ಸರ್ಕಾರ ಕೊಟ್ಟಿರುವುದರಿಂದ ನಾನು ಇದಕ್ಕೆ ಒತ್ತು ಕೊಡ್ತೀನಿ, ಕಂಪನಿಗೆ ಒತ್ತು ಕೊಡಲ್ಲ. ಒಟ್ಟಿನಲ್ಲಿ ನೀವೇನು ಅಂತಂದ್ರೆ, ಪ್ರಾರಂಭದಲ್ಲಿ ಶೇಕ್ ಆಗಿದ್ದವರು ಮಾಸ್ತರಾದ್ರೆ ಕೊನೆಗೆ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಇಂದಿನ ಬೆಳಗು ಕಾರ್ಯಕ್ರಮದಲ್ಲಿ ಬಂದು ನಟ, ರಂಗಕರ್ಮಿ, ರಂಗ ನಿರ್ದೇಶಕರು, ರಾಗ ಸಂಯೋಜಕರು, ಹೀಗೆ ವಿವಿಧ ಮುಖದ ಪ್ರತಿಭೆಯನ್ನ ಹೊಂದಿರುವಂಥವರು LB ಶೇಖ್ ಮಾಸ್ತರ್ ಅವರು, ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ. ತಮ್ಮೆಲ್ಲರಿಗೂ ನಮಸ್ಕಾರ.